Okay, dear students, in my previous period, we learnt mainly about the constructivistic 5E model. Today, I will take you to the another one more next point, models of teaching. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ರಚನಾವಾದದ 5E ಮಾಡೆಲ್ ಬಗ್ಗೆ ನೋಡಿದ್ವಿ. ಇಂದಿನ ಅವಧಿಯಲ್ಲಿ ನಾವು ನೀವು ಮಾಡಲ್ಸ್ ಆಫ್ ಟೀಚಿಂಗ್ ಅಂದ್ರೆ ಕನ್ನಡದಲ್ಲಿ ಬೋಧನಾ ಮಾದರಿಗಳು ಇದ್ರ ಬಗ್ಗೆ ಕಲಿಯೋಣ. ಓಕೆ, ದ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಮೂವ್ ಆನ್ ಟು ದಿಸ್ ಫ್ಯೂ ಇಂಟ್ರೊಡಕ್ಟರಿ ವರ್ಡ್ಸ್. ಮೊದಲನೇದಾಗಿ ನಾವು ಕೆಲವೊಂದು ಆರಂಭಿಕ ಮಾತುಗಳ ಕಡೆಗೆ ಗಮನ ಹರಿಸೋಣ. ದ ಟರ್ಮ್ ಮಾಡೆಲ್ ಈಸ್ ಯೂಸ್ಡ್ ಟು ಮೀನ್ ಮಾಡೆಲ್. ಏನಿದು ಟರ್ಮ್ ಮಾಡೆಲ್ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮುಖ್ಯವಾಗಿ model is used to mean a teaching episode done by an experienced teacher in which highly focused teaching behavior is demonstrated. This is most important aspect. Okay, it is a teaching episode, we are saying, done by an experienced teacher. So ಇದು ಒಂದು ಬೋಧನೆಯ ಒಂದು ಭಾಗವಾಗಿದೆ ಅಂತಲೂ ಕೂಡ ನಾವಿಲ್ಲಿ ಹೇಳ್ತೀವಿ. ಇದನ್ನು ಯಾರು ನಿರ್ವಹಣೆ ಮಾಡ್ತಾರೆ ಅಂದ್ರೆ ಮುಖ್ಯವಾಗಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಮಾಡ್ತಾರೆ. ನೋಡ್ರಿ, ಇಲ್ಲಿ ಯಾಕೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್, ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಯಾಕೆ ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಈ ಬೋಧನಾ ಮಾದರಿಗಳಿಗೂ ಬೋಧನೆ ಸಿದ್ಧಾಂತದ ಮೂಲಕವಾಗಿ ಬೋಧನೆ ಮಾಡತಕ್ಕಂಥ ಪಾಠಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಬೋಧನಾ ಮಾದರಿ ಮುಖ್ಯವಾಗಿ ಹಲವಾರು ಹಂತಗಳ ಅನುಗುಣವಾಗಿ ನಡೀತಾ ಹೋಗ್ತೈತಿ. So there is a teaching difference between what we call as a teacher's theory or teaching theory and also model of teaching. ಇಲ್ಲಿ ಎರಡು ಪ್ರಮುಖವಾದ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಟುಕೋಬೇಕು. ಒಂದು ಟೀಚಿಂಗ್ ಥಿಯರಿ ಅಂತ ಏನ್ ಬರುತ್ತಿದೆ ಅಂದ್ರ ಕಲಿಕಾ ಸಿದ್ಧಾಂತಗಳು ಸಾಕಷ್ಟು ಜನ ಕೊಟ್ಟಿದ್ದಾರೆ ನಿಮ್ಗೆಲ್ಲ, ಹೌದಾ? ನೀವೆಲ್ಲ ಫಾಲೋ ಏನ್ ಮಾಡ್ತಾ ಇದ್ದೀರಲ್ಲ, ಟೀಚರ್ ಸೆಂಟ್ರಿಕ್ ಮುಖ್ಯವಾಗಿ ಇರ್ತಕ್ಕಂಥದ್ದು. ನಾವು ಫಾಲೋ ಮಾಡ್ತಕ್ಕಂಥದ್ದು ಕೂಡ ಮುಖ್ಯವಾಗಿ ಟೀಚರ್ ಸೆಂಟ್ರಿಕ್, ಅಂದ್ರೆ ಶಿಕ್ಷಕರ ಕೇಂದ್ರೀಕೃತವಾಗಿರ್ತಕ್ಕಂತಹ ಒಂದು ಪಾಠವನ್ನು ನಾವು ಮಾಡ್ತೀವಿ. ವಾಟ್ ಎವರ್ ವಿ ಆರ್ ಫಾಲೋಯಿಂಗ್ ಬೇಸ್ಡ್ ಆನ್ ದ್ಯಾಟ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಟೀಚರ್ ಸೆಂಟ್ರಿಕ್ ಇನ್ಸ್ಟೆಡ್ ಆಫ್ ದಿ ಸ್ಟೂಡೆಂಟ್ ಸೆಂಟ್ರಿಕ್ ಒನ್, ವಿತೌಟ್ ಎನಿ ಕೈಂಡ್ ಆಫ್ ದಿ ವಾಟ್ ವಿ ಕಾಲ್ ಮೋರ್ ಫೋಕಸ್ಡ್ ಇನ್ ಡೆಪ್ತ್ ವೇ ಆಫ್ ಫಾಲೋಯಿಂಗ್ ದಿ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಫೇಸಸ್ ಆಫ್ ಟೀಚಿಂಗ್. ನಾವು ಸಾಮಾನ್ಯವಾಗಿ ಬೋಧನೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಏನಾಗ್ತೈತೆ ಅಂತಂದ್ರೆ ಸಂಪೂರ್ಣವಾಗಿ ಅದು ಶಿಕ್ಷಕರ ಕೇಂದ್ರೀಕೃತ ಆಗಿದ್ದು, ಅಲ್ಲಿ ಮುಖ್ಯವಾಗಿ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಹೇಗೆ ಬೇಕು, ಶಿಕ್ಷಕರಿಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಬೋಧನೆಗಳನ್ನ ಅಥವಾ ಇನ್ನಿತರ ಅನುಭವಗಳನ್ನ ಅಥವಾ ಚಟುವಟಿಕೆಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಹೀಗಾಗಿ ನಾವು ಆರಂಭಿಕ ಶಿಕ್ಷಕರಿಗೆ ಏನಾಗ್ತೈತಿ, ಈ ಬೋಧನಾ ಮಾದರಿಗಳನ್ನ ಅನುಸರಿಸೋದು ಬಹಳ ಕಷ್ಟ ಆಗ್ತೈತಿ. ದೋಸ್ ಹೂ ಆರ್ ದಿ beginners or just a teacher who is entrant to the field of the instructional task or teaching task, it is very hard for them to learn and follow the phases of the models of teaching. ಇಲ್ಲಿ ಯಾರು ಹೊಸಬ್ರು ಇರ್ತಾರೆ ಅಥವಾ ಈ ಒಂದು ಬೋಧನೆಗೆ ಕಡಿಮೆ ಅನುಭವವನ್ನು ಹೊಂದಿರ್ತಾರೆ, ಅವ್ರಿಗೆ ಈ ಬೋಧನಾ ಮಾದರಿಗಳನ್ನ ಅನುಸರಣೆ ಮಾಡೋದು ಬಹಳಷ್ಟು ಕಷ್ಟ ಆಗ್ತೈತಿ. ಹೀಗಾಗಿ ಏನ್ ಮಾಡ್ತೀವಿ, ಇಲ್ಲಿ ಅತಿ ಹೆಚ್ಚಿನ ಅನುಭವ ಇರತಕ್ಕಂತ ಶಿಕ್ಷಕರಿಗೆ ಅಥವಾ ಕನಿಷ್ಠ ಅನುಭವಗಳ ಇರತಕ್ಕಂತ ಶಿಕ್ಷಕರಿಗೆ ಏನಾಗ್ತಾ ಹೋಗ್ತೈತಿ, ಇದು ಬಹಳಷ್ಟು ಮುಖ್ಯ ಆಗ್ತೈತಿ ಅಂತ ಹೇಳ್ತಾ ಹೋಗ್ತೇವಿ. A teaching episode done by an experienced teacher in which a highly focused teaching behavior is demonstrated. Highly focused, ಇವನ್ ಸಣ್ಣ ಸಂಗತಿಗಳಿಗೂ ಕೂಡ ಏನ್ ಮಾಡಬೇಕಾಗ್ತೈತಿ, ನಾವು ಬೋಧನಾ ವರ್ತನೆಗಳ ಕಡೆಗೆ ಗಮನವನ್ನ ಕೊಡಬೇಕಾಗ್ತೈತಿ. As this models of teaching is altogether student centric one, so you have to involve in depth in all the even finer aspect of the behaviors of the learner. You have to take it into account. You have to focus on each and every aspect of the learning so that teacher has to focus on all those things. ಶಿಕ್ಷಕರು ಅವುಗಳ ಬಗ್ಗೆ ಏನ್ ಮಾಡ್ಬೇಕಾಗ್ತೈತಿ,
ಪ್ರಯೋಗ ಅಥವಾ ಡೆಮಾನ್ಸ್ಟ್ರೇಷನ್ ಗಳನ್ನ ಮಾದರಿಗಳನ್ನ ಮಾಡಬೇಕಾಗ್ತೈತಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ. ಇಲ್ಲಿ ಟೈಮ್ ಯಾವುದಕ್ಕೂ ಕೂಡ ಇಂಪಾರ್ಟೆನ್ಸ್ ಇರೋದಿಲ್ಲ. You can take a more time, you can take the less time, that is not important, but the students learning is more important rather than that of the everything else. Okay, the behavior is demonstrated in it. An individual is demonstrating particular pattern. See here, an individual demonstrating particular pattern which the trainee learns through the imitation. ಈ ಒಂದು ಸಂದರ್ಭದಲ್ಲಿ ಹೇಳಮ್ಮ ಸರ್ ಕ್ಲಾಸ್ ಇದು ಇದನ್ನ ಹೇಳ್ತಾನಂದಿದ್ರಲ್ರಿ ಸರ್, ಸೈಕೋಮೋಟರ್ ಡೊಮೇನ್ ಒಂದು ಎಫೆಕ್ಟಿವ್ ಡೊಮೇನ್ ಅದ್ರದ್ದು ಇದನ್ನ ಹೇಳ್ತಿದ್ರಲ್ರಿ ವರ್ತನ. ಇರ್ಲಿ, ಅದು ಸ್ವಲ್ಪ ನಿಮ್ಗೆ ಗೊತ್ತಾಗಿರ್ತೈತಿ. ಈಗ ಸ್ವಲ್ಪ ನೀವು ವರ್ಕ್ ಮಾಡ್ರಿ ಅದ್ರ ಮೇಲೆ, ಏನು ಸೊ ಅದ್ರ ಮೇಲೆ ವರ್ಕ್ ಮಾಡ್ರಿ, ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಮತ್ತೆ ಇದು ಹಿಂದ್ ಬಿದ್ದು ಬಿಡ್ತೀರಿ ನೀವು. ಅದ್ರ ಬಗ್ಗೆ ಈಗ ಸ್ವಲ್ಪ ಅಂತೂ ಗೊತ್ತಾಗಿದೆ ಅದ್ರ ಬಗ್ಗೆ. ಸ್ವಲ್ಪ ಅಂತೂ ಗೊತ್ತಾಗಿದೆಯಲ್ಲ, ಅದು ಸಾಕಷ್ಟು. ಈಗ ನೀವು ಅಷ್ಟು ನಿಮ್ಗೆ ಏನ್ ಅನ್ನೋದು ಗೊತ್ತಾಗಿದೆ ಈಗ ಸ್ವಲ್ಪ ಮಟ್ಟಿಗೆ ಬೇಸಿಕ್ಸ್. ಆಸ್ ಯು ನೋ ಇಟ್ ವೆರಿ ವೆಲ್ ಅಬೌಟ್ ದಿ ಸೈಕೋಮೋಟರ್ ಅಂಡ್ ರೆಸ್ಟ್ ಆಫ್ ದ ಥಿಂಗ್ಸ್. ಅಂಡ್ ಫಸ್ಟ್ ಐ ವಿಲ್ ಫಾರ್ವರ್ಡ್ ಅಬೌಟ್ ದಿಸ್ ಒನ್, ಲೇಟರ್ ಆನ್ ಐ ವಿಲ್ ಕಮ್ ಟು ದಟ್. ಓಕೆ, ಇದನ್ನ ಮುಗಿಸ್ಬಿಡೋಣ ಈ ಟಾಪಿಕ್ ಅನ್ನ, ಆಮೇಲೆ ಅದಕ್ಕೆ ಬರ್ತೀನಂತ. In it, okay, and in it an individual demonstrating particular patterns which the trainee learns through imitations. ಇಲ್ಲಿ ಮುಖ್ಯವಾಗಿ ಏನ್ ಬೇಕಪ್ಪ ಅಂತಂದ್ರೆ, ಇದು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಬೇಕಾಗ್ತೈತಿ. ಪಾಯಿಂಟ್ ನಂಬರ್ 1. ಅವ್ರು ಇಲ್ಲಿ ಶಿಕ್ಷಕರು ತಮ್ಮ ಏನು ವರ್ತನೆಗಳು ಇರ್ತಾವಲ್ಲ ಇವೆಲ್ಲ, ಅದ್ರ ಬಗ್ಗೆ ಅತಿ ಹೆಚ್ಚು ತಮ್ಮ ವರ್ತನೆಗಳ ಬಗ್ಗೆ, ಪ್ರದರ್ಶನಗಳ ಬಗ್ಗೆ ಅವ್ರು ತಾವೇನು ಮಾದರಿಗಳನ್ನ ಅಥವಾ ಚಟುವಟಿಕೆಗಳನ್ನ ಪ್ರದರ್ಶನ ಮಾಡ್ತಿರ್ತಾರೆ ಅವುಗಳ ಬಗ್ಗೆ. ಹಲೋ ಸರ್. ಹಲೋ 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 ನಿಮ್ ಇವ್ರು ಮಾತಾಡ್ತಾ ಇದಾರೆ ಅನ್ಸುತ್ತೆ, ನನಗೆ ಅನ್ಸಿದ ಮಟ್ಟಿಗೆ. ಗಂಟಿ ಸರ್ ಅವ್ರ ಧ್ವನಿ ಹಂಗ ಅನ್ಸುತ್ತೆ. ಓಕೆ, ಇರ್ಲಿ. ಸೊ ಇಲ್ಲಿ ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ನೀವೀಗ, ಹೌದಾ? ಅವು ಫೇಸಸ್ ಗಳು ಏನದವು, ಹಂತಗಳು ಏನದವು, ನಂತರದಲ್ಲಿ ನಾವು ನೋಡೋಣ. ಈಗ ಉದಾಹರಣೆಗೆ ಸಾಮಾನ್ಯವಾಗಿ ನೀವು ಲೆಕ್ಚರರ್ ಬೋಧನಾ ಪದ್ಧತಿಯನ್ನ ಬಳಸ್ತಾ ಇರ್ತೀರಿ, ಇಲ್ಲಾಂದ್ರೆ ಡಿಸ್ಕಷನ್ ಬಳಸ್ತಾ ಇರ್ತೀರಿ, ಅಥವಾ ಇನ್ನಿತರ ಯಾವುದೇ ಪ್ರಾಬ್ಲಮ್ ಸಾಲ್ವಿಂಗ್ ನ ಬಳಸ್ತಾ ಇರ್ತೀರಿ. ಈ ಎಲ್ಲಾ ಒಂದು ಬೋಧನಾ ವಿಧಾನಗಳನ್ನ ಅನುಸರಿಸಿದ್ರು ಕೂಡ ಏನಾಗ್ತಿರ್ತೈತಿ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಟೀಚರ್ ಸೆಂಟ್ರಿಕ್ ಅನ್ನೇ ಮಾಡ್ಕೊಂಡಿರ್ತೀವಿ. Though we are following the number of methods here, these are all the methods which are the teacher centric one, so that one way or the other way we are leaving the aspect of the or the elements of the learner centric issues. ಕಲಿಕಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲಾಂಶಗಳನ್ನ ಕೆಲವು ಸಂದರ್ಭಗಳಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಕೈ ಬಿಟ್ಟು ಬಿಡ್ತೀವಿ. ಬೋಧನೆ ಮಾಡ್ತಕ್ಕಂಥ ಸಂದರ್ಭ ನಮ್ಮ ವರ್ತನೆಗಳು, ಟೀಚರ್ಸ್ ಏನು ಡೆಮಾನ್ಸ್ಟ್ರೇಷನ್ ಮಾಡ್ತಕ್ಕಂತಹ ವರ್ತನೆಗಳು ಅಥವಾ ಅವನ್ ತೋರ್ಪಡಿಸ್ತಕ್ಕಂತಹ ವರ್ತನೆಗಳು ಏನ್ ಇರ್ತಾವಲ್ಲ, ಯಾವಾಗ್ಲೂ ಕೂಡ ಹಿಂದ್ ಬಿದ್ದು ಬಿಡ್ತಾವ. ವಿದ್ಯಾರ್ಥಿಗಳ ಕಡೆ ಗಮನ ಕೊಡಕ್ಕಾಗಲ್ಲ. ಹೀಗಾಗಿ ಇಲ್ಲಿ ಏನಾಗ್ತಾ ಹೋಗ್ತೈತಿ ಅಂದ್ರೆ, ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಇದ್ರಂದ್ರೆ ಅವ್ರಿಗೆ ಸಾಕಷ್ಟು ರೀತಿಯ ಒಂದು ಏನಿರ್ತೈತಿಪ್ಪ ಅಂದ್ರೆ ತಾಳ್ಮೆ ಇರ್ತೈತಿ, ಅನುಭವಗಳೇ ಇರ್ತಾವು. ಸೊ ಹೀಗಾಗಿ ಅವ್ರ ಏನ್ ಮಾಡ್ತಾರ, ತಮ್ಮ ವರ್ತನೆಗಳನ್ನ ತಾವು ಮಾಡ್ತಾ ಹೋಗ್ತಿರ್ತಾರೆ. So therefore an individual demonstrating particular patterns which the trainee learns through imitations. ಓಕೆ, ಇದನ್ನ ಏನ್ ಮಾಡ್ತಾ ಹೋಗ್ತಾರಲ್ಲ, ಇವೆಲ್ಲ ಅಂಶಗಳನ್ನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಕಲಿಕಾರ್ಥಿ ಅವುಗಳನ್ನ ಅನುಸರಿಸ್ತಾ ಹೋಗ್ತಾರೆ ಅನ್ನತಕ್ಕಂಥದ್ದು. ಇಷ್ಟು ಸಂಗತಿಗಳನ್ನ ನೀವು ಮಾಡೆಲ್ ಆಫ್ ಟೀಚಿಂಗ್ ನಲ್ಲಿ ಪ್ರಾಥಮಿಕವಾಗಿ ನೀವು ಬಳಸಲಿಕ್ಕೆ ಹೋಗ್ತೀರಿ. It is a way to talk and think about instruction in which certain facts may be organized, classified and interpreted. Here the interactions, certainly it will all along with that of the instructional procedure. Okay, it will move all along with the instruction, talk, think, and not only that, it involves about the, see here, first one, organization of the facts. Organization of the facts. Next, classification of the whatever the facts are organized. Okay, classification of the whatever the facts are organized, and then interpretation of all these facts. So all these three main important, the procedures will be followed in these cases. ಇಲ್ಲಿ ಯಾವಾಗ್ಲೂ ಕೂಡ
ನಾವು ಉದಾಹರಣೆಗೆ ನಿನ್ನೆ ಅಥವಾ ಮೊನ್ನೆ ನಾವು ಚರ್ಚೆ ಮಾಡ್ತಾ ವೈವಿ ಮಾಡಲ್ ಕಡೆ ಹೋದ್ವಿ. ಸಿಕ್ಕಾಪಟ್ಟಿ ಏನಾಯ್ತು ಅಲ್ಲಿ ಇನ್ ಡೆಪ್ತ್ ಆಯ್ತದ, ಹೌದಾ? ಸೊ ಹೀಗಾಗಿ ಅಲ್ಲಿ ಪ್ರತಿಯೊಂದು ಬಿಹೇವಿಯರ್ ಬಗ್ಗೆ ಏನ್ ಮಾಡ್ಬೇಕಾಗ್ತೈತಿ, ನಾವು ಪ್ರತಿಯೊಂದು ಅಂಶಗಳನ್ನ ಒಂದೊಂದಾಗಿ ಆ ಸತ್ಯ ಸಂಗತಿಗಳನ್ನ ಅವುಗಳನ್ನ ಏನ್ ಮಾಡ್ಬೇಕಾಗ್ತೈತಿ, ನಾವು ಆರ್ಗನೈಸ್ ಮಾಡ್ಬೇಕಾಗ್ತೈತಿ. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ even towards the whatever students want to ask us, or whatever their doubts are there, or whatever the learning disabilities are there, or what makes them to not to move forward. ಸೊ ಹೀಗಾಗಿ ಏನಾಗ್ತಾ ಹೋಗ್ತೈತಿ, ಇಲ್ಲಿ ಆ ಎಲ್ಲ ಸಂಗತಿಗಳನ್ನ ಆರ್ಗನೈಸ್ ಅನ್ನ ಮಾಡ್ಬೇಕಾಗ್ತೈತಿ. ಸೊ ಉದಾಹರಣೆಗೆ ನೀವು ಸಾಕಷ್ಟು ಅಂಶಗಳನ್ನು ಕೂಡ ಇಲ್ಲಿ ತೆಗೆದು, ಈಗ ಉದಾಹರಣೆಗೆ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಬರುತ್ತೆ, ವಾಣಿಜ್ಯ ಬೆಳೆಗಳು ಅಂತೇಳಿ ನೀವು ನೋಡ್ತಾ ಇದ್ದೀರಿ. ಅದನ್ನ ನೀವು ಪಾಠ ಮಾಡ್ಬೇಕಾಗ್ತೈತಿ. ಪಾಠ ಮಾಡ್ಬೇಕಾದ್ರೆ ಎಷ್ಟೋ ಸಂಗತಿಗಳು ಅವು ಹೇಗ್ ಬೆಳಿತಾವು, ಯಾವ ಪ್ರದೇಶಗಳಲ್ಲಿ ಬೆಳಿತಾವು ಅನ್ನೋದು ಗೊತ್ತಿರೋದಿಲ್ಲ. ಈಗ ಉದಾಹರಣೆಗೆ ರಬ್ಬರ್ ಇದೆ, ಹೌದಾ? ರಬ್ಬರ್ ಭಾರತದ ಯಾವ ಪ್ರದೇಶದಲ್ಲಿ ಬೆಳಿತಿದೆ? ರಬ್ಬರ್ ಯಾವ ಪ್ರದೇಶದಲ್ಲಿ ಬೆಳಿತೈತಿ ಹೇಳ್ರಿ? ಭಾರತದ ವಿಚ್ ರೀಜನ್ ಆಫ್ ದಿ in which region of the India rubber will be growing? ಹೇಗ್ ಬೆಳಿತಿದೆ? ಇಲ್ಲ, ಒರಿಸ್ಸಾ ಇಲ್ಲ. ನಮ್ ಕರ್ನಾಟಕದಲ್ಲಿನೂ ಕೂಡ ಬೆಳಿತೀವಿ, ಹೌದಾ? ಸೊ ಈ ಇಶ್ಯೂಗಳು ಏನದ, ಕರ್ನಾಟಕದಲ್ಲಿನೂ ಬೆಳಿತೀವಿ ಅಂತ ಹೇಳ್ತೀವಿ. ಆದ್ರೆ ಮತ್ತೆ ನಾನು ನಿಮ್ಗೆ ಏನ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಸಂದರ್ಭದಲ್ಲಿ ಇಲ್ಲಿ ಮತ್ತೆ ಕೆಲವು ಸಂದರ್ಭಗಳಲ್ಲಿ ನೋಡ್ರಿ, ಮಳೆ ಬಹಳಷ್ಟು ಬೀಳತಕ್ಕಂತ ಪ್ರದೇಶಗಳಲ್ಲಿ ಅದು ಬೆಳಿತೈತಿ ಅಂತ ಹೇಳ್ತೀನಿ. ಇವೆಲ್ಲ ಕೊಡ್ತಾ ಹೋಗ್ತೀನಿ, ನಾನು ಬಿಹೇವಿಯರ್ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀನಿ. ಅವಾಗ ನೀವೇನ್ ಹೇಳ್ತೀರಿ? ಶಿವಮೊಗ್ಗ ಇರ್ಬೋದು ಅಂತ ಹೇಳಿದ್ರಿ. ಓಕೆ, ಆದ್ರೂ ಶಿವಮೊಗ್ಗದಲ್ಲಿ ಅದು ಅದು ಅಲ್ಲಿ ಬೆಳೆಯೋದಿಲ್ಲ. ಮತ್ತೆ ಬೇರೆ ಪ್ರದೇಶಗಳಲ್ಲಿ ಇಳಿಜಾರದ, ಶಿವಮೊಗ್ಗದಲ್ಲಿ ಏನಿದೆ ಅಂದ್ರೆ ಯಾವಾಗ್ಲೂ ಕೂಡ ಘಾಟ್ಗಳ ಬಾಳ ಅದಾವು, ಆದ್ರೆ ಅಲ್ಲಿ ಇಳಿಜಾರದ ಪ್ರದೇಶಗಳಲ್ಲಿ ಇರೋದಿಲ್ಲ. ಓಕೆ, ಅಲ್ಲಿ ಫಾರೆಸ್ಟ್ ಜಾಸ್ತಿ ಇದೆ, ಅಲ್ಲಿ ಅವಕಾಶ ಬಹಳ ಕಡಿಮೆ ಇದೆ. ಸೊ ಯಾವ ಪ್ರದೇಶದಲ್ಲಿ ಬೆಳಿಬಹುದು? ಮತ್ತೆ ಹೆಂಗ್ ವಿಚಾರ ಮಾಡ್ತೀರಿ? ವೆರಿ ಗುಡ್. ಮಡಿಕೇರಿ ಪ್ರದೇಶಗಳಲ್ಲಿ ಏನ್ ಬೆಳಿತೀವಿ ನಾವು ಹೆಚ್ಚಾಗಿ ಅಂತಂದ್ರೆ, ನಾವು ಮುಖ್ಯವಾಗಿ ಏನ್ ಬೆಳಿತೀವಿ, ಈ ಒಂದು ರಬ್ಬರ್ ಅನ್ನ, ಕಮರ್ಷಿಯಲ್ ಕ್ರಾಪ್ ಅನ್ನ ಬೆಳಿತೀವಿ, ಹೌದಾ? ಹೀಗೆ ಏನ್ ಮಾಡ್ಬೇಕಾಗ್ತೈತಿ, ಮಾಹಿತಿಯನ್ನ, ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಇಟ್ ಈಸ್ ಎ ವೇ ಟು ಟಾಕ್ ಅಂಡ್ ಥಿಂಕ್ ಅಬೌಟ್ ದ ಇನ್ಸ್ಟ್ರಕ್ಷನ್ ಇನ್ ವಿಚ್ ಸರ್ಟನ್ ಫ್ಯಾಕ್ಟ್ಸ್. ನಾನೆಲ್ಲ ನಿಮ್ಗೆ ಇಷ್ಟು ಸಂಗತಿಗಳನ್ನ ಹೇಳ್ತಾ ಹೋದಾಗ ಏನಾಗ್ತಾ ಹೋಗ್ತೈತಿ, ಮಾಹಿತಿ ಆರ್ಗನೈಸೇಷನ್ ಆಗ್ತಾ ಹೋಗ್ತೈತಿ. ಹಂಗಾರೆ ಯಾವ ವಾತಾವರಣ ಬೆಳಿತೈತಿ, ಎಷ್ಟು ಟೆಂಪರೇಚರ್ ಇರಬೇಕು, ಅದು ಯಾವ ಸೀಸನ್ನಾಗ ಬೆಳಿತೈತಿ, ಇವೆಲ್ಲ ಸಂಗತಿಗಳನ್ನ ಏನ್ ಮಾಡಬಹುದು, ಅಲ್ಲಿ ಸಂಘಟನೆ ಮಾಡಬೇಕಾಗ್ತೈತಿ. ನಂತರದಲ್ಲಿ ಕ್ಲಾಸಿಫೈಡ್, ಅವು ವರ್ಗೀಕರಣ ಮಾಡಬೇಕಾಗ್ತೈತಿ. ವರ್ಗೀಕರಣ, ಭೌಗೋಳಿಕ ವರ್ಗೀಕರಣ ಏನು, ಹಂಗಂದ್ರೆ ಅದ್ರದ್ದು ಅದು ಯಾವ ರೀತಿಯಾಗಿ ಅದನ್ನ ಬೆಳೆಸ್ಬೇಕು. ಸೊ ಇಲ್ಲಿ ಈ ರೀತಿಯಾಗಿ ಸಾಕಷ್ಟು ಅಂಶಗಳನ್ನ, ಏನ್ ಮಾಹಿತಿಯನ್ನ ಪಡ್ಕೊಳ್ಳೋದು, ಮಾಹಿತಿಯನ್ನ ಹಂತ ಹಂತವಾಗಿ ವರ್ಗೀಕರಣ ಮಾಡೋದು, ಆಮೇಲೆ ಏನ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ಪ್ರಿಟೇಷನ್ ಅಂದ್ರೆ ಅರ್ಥವನ್ನ ಮಾಡಿಕೊಳ್ಳೋದು, ಅರ್ಥೈಸುವಿಕೆಯನ್ನ ಹೊಂದುವುದು. ಸೊ ಇವೆಲ್ಲ ಸಂಗತಿಗಳು ಇಲ್ಲಿ ಬಹಳಷ್ಟು ಮುಖ್ಯ ಬರ್ತೈತಿ. ಇದಕ್ಕೆ ನಾವು ಅವಕಾಶ ಕೊಡ್ಬೇಕು, ಆರ್ಗನೈಸೇಷನ್ಗೆ. ಕ್ಲಾಸಿಫಿಕೇಶನ್, ಇಂಟರ್ಪ್ರಿಟೆಡ್, ದೇರ್ ಫೋರ್ ಬೋಧನೆಯಲ್ಲಿ ಈ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ this is the thing that we have to understand here during that of the instructional task of the model teaching. ಇದು ಕನ್ನಡದಲ್ಲಿದೆ, ನೀವು ಇಲ್ಲಿ ನೋಡಬಹುದು. ಅನುಭವಿ ಶಿಕ್ಷಕರಿಂದ ಮಾಡಲ್ಪಟ್ಟ ಅಥವಾ ತಯಾರಿಸಲ್ಪಟ್ಟ ಬೋಧನಾ ಪ್ರಸಂಗವನ್ನು ಅರ್ಥೈಸಲು ಮಾದರಿ ಎಂಬ ಪದವನ್ನು ಬಳಸಲಾಗಿದೆ. ಇದರಲ್ಲಿ ಹೆಚ್ಚು ಕೇಂದ್ರೀಕೃತ ಬೋಧನಾ ನಡವಳಿಕೆಯನ್ನು ಪ್ರದರ್ಶಿಸಲಾಗಿದೆ. ನಡವಳಿಕೆ ಅಂದ್ರೆ ವರ್ತನೆ. ಇನ್ನೊಂದು ಏನಾಗ್ತೈತಿ ಅಂದ್ರೆ, ನಾನು ಗೂಗಲ್ ನಿಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿರ್ತೀನಿ. ಕೆಲವೊಮ್ಮೆ ಏನಾಗ್ತೈತಿ, ಹೆಚ್ಚು ಕಡಿಮೆ ಆಗ್ತೈತಿ. ನೀವು ಸ್ವಲ್ಪ ಅದನ್ನ ಮಾರ್ಪಾಡುಗಳನ್ನ ಮಾಡ್ಕೋಬೇಕಾಗ್ತೈತಿ ನಿಮ್ ಕನ್ನಡ ಟೆಕ್ಸ್ಟ್ ಬುಕ್ ನೋಡ್ಕೊಂಡು. ಇದರಲ್ಲಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಮಾದರಿಗಳನ್ನು ಪ್ರದರ್ಶಿಸುತ್ತಾನೆ. ಒಬ್ಬ ವ್ಯಕ್ತಿ ಅಂದ್ರೆ ಯಾರು? ಟೀಚರ್, ಶಿಕ್ಷಕ. ಅವನೇ ಮಾದರಿಗಳಂದ್ರೆ ಇಲ್ಲಿ ಇದು ಟೀಚಿಂಗ್ ಮಾಡಲ್ ಅಂತ ತಿಳ್ಕೊಳಿಕ್ ಹೋಗ್ಬಾರ್ದು. ಮಾದರಿಗಳಂದ್ರೆ ಈ ಬೋಧನಾ ಮಾದರಿಗಳು, ಅವು ಹಂತಗಳನ್ನು ಒಳಗೊಂಡಿವೆ, ಅನುಭವ ಶಿಕ್ಷಕರಿಂದ ತಯಾರಿವೆ, ಅವುಗಳನ್ನು ನೀವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಅದು ತರಬೇತಿಯ ಅನುಕರಣೆಯ ಮೂಲಕ ನಡೀತಿದೆ. ಅವುಗಳ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗ್ತೈತಿ ನಂತರದಲ್ಲಿ ಏನೇನು ಸ್ಟೆಪ್ಸ್ ಇದಾವ ಅಂತ ಹೇಳಿ. ಅಂದ್ರೆ ಇಲ್ಲಿ ಇನ್ ಡೆಪ್ತ್ ಬಹಳ ಹೋಗ್ಬೇಕಾಗ್ತೈತಿ, ಬಹಳಷ್ಟು ಆಳವಾಗಿ ಹೋಗಿ ಪ್ರತಿಯೊಂದು
ಸಂಗತಿಗಳನ್ನ ಏನ್ ಮಾಡ್ಬೇಕಾಗ್ತದೆ, ಶಿಕ್ಷಕ ತನ್ನ ಬೋಧನೆಯ ವರ್ತನೆಯಲ್ಲಿ ತರಬೇಕಾಗ್ತದೆ. ಟೀಚರ್ ಹ್ಯಾಸ್ ಟು ವೆರಿ ವೆಲ್ ಕಾಂಪ್ರಿಹೆಂಡ್ ಆಲ್ ದಿ whatever the behavioral elements which he want to express it through his teaching. He has to go deeper and deeper in depth into that of the instructional elements and understand it, and he has to imitate it, he has to follow, and then the teacher will be go through it. ಸೊ ಹೀಗಾಗಿ ಶಿಕ್ಷಕರು ಬಹಳಷ್ಟು ಗಮನವನ್ನ ಇಟ್ಕೋಬೇಕಾಗ್ತೈತಿ. ಅನುಕರಣೆ ಮೂಲಕ ಇದು ಯಾವಾಗ್ಲೂ ಕೂಡ ನಡೀತಾ ಹೋಗ್ತೈತಿ. ಯಾಕೆ ಅನುಕರಣೆ ಮೂಲಕ ಅಂದ್ರೆ ಸ್ಟೆಪ್ಸ್ ಅನ್ನು ಬಿಡುವಂಗನೇ ಇಲ್ಲ. There are a number of steps. Each model is having their own steps at all. ಸೂಚನೆಯ ಬಗ್ಗೆ ಮಾತನಾಡಲು ಮತ್ತು ಯೋಚಿಸಲು ಇದು ಒಂದು ಮಾರ್ಗವಾಗಿದೆ. ಸೂಚನೆ ಕೊಡ್ತಕ್ಕಂಥದ್ದು, ಯೋಚನೆ ಮಾಡತಕ್ಕಂಥದ್ದು ಹೇಳಿದ್ನಲ್ಲ, ಥಿಂಕ್ ಅಂಡ್ ಆಕ್ಟ್ ಹಿಯರ್. ಇದರಲ್ಲಿ ಕೆಲವು ಸಂಗತಿಗಳನ್ನು ಸಂಘಟಿಸುವುದು ಹೇಳಿದೀನಿ, ವರ್ಗೀಕರಿಸಬಹುದು ಮತ್ತು ವ್ಯಾಖ್ಯಾನಿಸಬಹುದು. ಸೊ ಅಕಾರ್ಡಿಂಗ್ ಟು ಬ್ರೂಸ್ ಅಂಡ್ ಜಾಯ್ಸ್ ಅಂಡ್ ಮಾರ್ಷ್ ವೇಲ್, ಇವರು ಮುಖ್ಯವಾಗಿ ಬರ್ತಾ ಹೋಗ್ತಾರೆ. ಬ್ರೂಸ್ ಮತ್ತು ಮಾರ್ಷ್ ವೇಲ್ ಅವರು ಇದನ್ನು ಮೊಟ್ಟ ಮೊದಲನೇದಾಗಿ ಇವರು ನೀಡಿದ್ದಾರೆ. ಸೊ ಇವ್ರು ಏನ್ ಹೇಳ್ತಾರೆ, ಬ್ರೂಸ್ ಜಾಯ್ಸ್ ಅಂಡ್ ಮಾರ್ಷ್ ವೇಲ್ ಡಿಸ್ಕ್ರೈಬ್ಸ್ ಅ ಮಾಡೆಲ್ ಆಫ್ ಟೀಚಿಂಗ್ ಆಸ್ ಎ ಪ್ಲಾನ್ ಆರ್ ಪ್ಯಾಟರ್ನ್. ಇವರು ಯಾವ ರೀತಿಯಾಗಿ ಇದನ್ನು ವರ್ಣನೆಯನ್ನ ಮಾಡ್ತಾರೆ ಅಂತಂದ್ರೆ, ಇದು ಒಂದು ರಚನೆ ಅಥವಾ ಒಂದು ಯೋಜನೆಯಾಗಿದೆ ಅಂತ ಹೇಳ್ತಾರೆ. ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಟು ಶೇಪ್ ಕರಿಕ್ಯುಲ, ಪಠ್ಯಕ್ರಮವನ್ನ ರೂಪಿಸುವ ಒಂದು ಯೋಜನೆ ಅಥವಾ ಒಂದು ರಚನೆಯಾಗಿದೆ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ಬಹಳದಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. ಒಂದು ಶೇಪಿಂಗ್ ದಿ ಕರಿಕ್ಯುಲಮ್, ಫಸ್ಟ್ ಥಿಂಗ್. ಓಕೆ, ಸೆಕೆಂಡ್ ಒನ್ ಟು ಡಿಸೈನ್ ದಿ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ಸ್. ಸೆಕೆಂಡ್ ಒನ್ ಡಿಸೈನಿಂಗ್ ದಿ ಇನ್ಸ್ಟ್ರಕ್ಷನಲ್ ಮಟೀರಿಯಲ್. ಇಲ್ಲಿ ಕರಿಕ್ಯುಲಮ್ ಪಠ್ಯಕ್ರಮವನ್ನ ಮಾಡ್ಬೇಕಾದ್ರೆ ಅದು ಎಕ್ಸ್ಪೀರಿಯನ್ಸ್ ಟೀಚರ್ ಇಂದ ಮಾತ್ರ ಸಾಧ್ಯ. ಅದರಲ್ಲಿ ಯಾವ್ಯಾವ ರೀತಿ ಚಟುವಟಿಕೆಗಳನ್ನ ಬಳಸಿಕೊಳ್ಬೇಕು, ಎಲ್ಲಾ ವಿದ್ಯಾರ್ಥಿಗಳನ್ನ ಹೇಗೆ ತೊಡಗಿಸ್ಕೊಳ್ಬೇಕು, ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಉದ್ದೇಶಗಳ ಸಾಧಿಸುವಿಕೆಗಳು ಏನು, ಬೋಧನೆ ಸಂಬಂಧಿಸಿದಂತಹ ಇದು ಏನು, ತಂತ್ರಗಳು ಏನು, ಇವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. ಶೇಪ್ ಕರಿಕ್ಯುಲ, ಪಠ್ಯಕ್ರಮವನ್ನ ರಚನೆ ಮಾಡೋದು. ಡಿಸೈನ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ಸ್, ಹೌದಾ, ಬೋಧನಾ ಸಾಮಗ್ರಿಗಳ ಏನ್ ಮಾಡ್ಬೇಕಾಗ್ತೈತಿ, ರಚನೆ ಮಾಡ್ಬೇಕಾಗ್ತೈತಿ. ಹೇಗೆ ರಚನೆ ಮಾಡ್ಬೇಕು ಸಾಮಗ್ರಿಗಳನ್ನ ಬೋಧನೆಗೆ ಸಂಬಂಧಪಟ್ಟಂತೆ? ಒಂದು ಕರಿಕ್ಯುಲ ರಚನೆ, ಪಠ್ಯಕ್ರಮ ರಚನೆ. ಎರಡನೇ ಬೋಧನಾ ಸಾಮಗ್ರಿಗಳ ಒಂದು ರಚನೆ. ನಂತರದಲ್ಲಿ ಅಂಡ್ ಟು ಗೈಡ್ ಇನ್ಸ್ಟ್ರಕ್ಷನ್ ಇನ್ ದಿ ಕ್ಲಾಸ್ ರೂಮ್ ಅಂಡ್ ಅದರ್ ಸೆಟ್ಟಿಂಗ್ಸ್. You don't think that this guiding instructional task will be only happens in the classroom of that particular location, in the school or the colleges or wherever it is. It is not concerned to that one. ಇದು ಕೇವಲ ಏನಿರ್ತೈತಿ, ವರ್ಗ ಕೋಣೆಗೆ ಸಂಬಂಧಿಸಿದಂತಹ ಒಂದು ಬೋಧನೆ ಮಾತ್ರ ಆಗಿರೋದಿಲ್ಲ. ಇಲ್ಲಿ ಎಲ್ಲಿ ಆಗಿರ್ಬೋದು, ಯು ಕ್ಯಾನ್ ಮೇಕ್ ಔಟ್ ಎನಿ ಲರ್ನಿಂಗ್ ಸೆಟ್ಟಿಂಗ್, ವೆದರ್ ಇಟ್ ಈಸ್ ಇನ್ಸೈಡ್ ದ classroom or outside the classroom or anywhere else. ಈಗ ನಾನು ಹೇಳಿದ್ನ, ರಬ್ಬರ್ ಬೆಳಿತಕ್ಕಂತ ಪ್ರದೇಶ ಎಲ್ಲಿದೆ ಅಂದ್ರೆ, ನಾನು ಮುಖ್ಯವಾಗಿ ಏನ್ ಮಾಡಬಹುದು, ನೀವು ಆ ಜಾಗಕ್ಕೆ ಕರೆದುಕೊಂಡು ಹೋಗಿ, ನಾನು ಯಾವ್ಯಾವ ರೀತಿಯಾಗಿ ರಬ್ಬರ್ ಗಿಡಗಳು ಬೆಳಿತವೆ, ಆ ರಬ್ಬರ್ ಗಿಡಗಳಿಂದ ಏನಾಗ್ತಾ ಹೋಗ್ತೈತಿ, ಅದು ಆ ರಸ ಏನೇ ಬೆಳಿತಿಲ್ಲ, ವಾಟ್ ಎವರ್ ಇಟ್ ಈಸ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಲಿಕ್ವಿಡ್. ಓಕೆ, that liquid will be collected in that of the certain parts which are tied to that particular stem of the tree. ಹೌದಾ, ಆಯಾ ಒಂದು ಏನಿರ್ತೈತಲ್ಲ ರಬ್ಬರ್ ಬೆಳಿತಕ್ಕಂತಹ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ, ಆ ರಬ್ಬರ್ ಯಾವ ರೀತಿ ಅದು ಉತ್ಪಾದನೆ ಆಗುತ್ತೆ, ಅದರಿಂದ ಬರ್ತಕ್ಕಂಥ ದ್ರವವನ್ನ ಹೇಗೆ ಅವರು ಒಂದು ಯಾವ್ದಾದ್ರು ಒಂದು ಏನಂತ ಹೇಳ್ತೀರಿ ನೀವು, ಅದು ವೆಸಲ್, ಪಾತ್ರೆಯಲ್ಲಿ ಅಥವಾ ಒಂದು ಯಾವ್ದಾದ್ರು ಒಂದು ಇದರಲ್ಲಿ ಅದನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೂ, ಅಲ್ಲಿಗೆ ಕರ್ಕೊಂಡು ಹೋಗಿ ಹೇಳಿ ಅನುಭವಗಳನ್ನ ನೀಡತಕ್ಕಂಥದ್ದು, ಹಂತ ಹಂತವಾಗಿ ಹೇಳ್ತಕ್ಕಂಥದ್ದು ಕೂಡ ಏನಾಗಿರ್ತೈತಿ, ಬೇರೆ ಬೇರೆ ರೀತಿಯ ಒಂದು ಕಲಿಕಾ ವಾತಾವರಣ ಸೃಷ್ಟಿ ಆಗ್ತೈತಿ. ಸೊ ದೇರ್ ಫೋರ್ ಗೈಡ್ ಇನ್ಸ್ಟ್ರಕ್ಷನ್ ಇನ್ ದಿ ಕ್ಲಾಸ್ ರೂಮ್ ಆರ್ ಅದರ್ ಸೆಟ್ಟಿಂಗ್ಸ್. ಕನ್ನಡದಲ್ಲಿ ಅದೇ ಮತ್ತೊಮ್ಮೆ ಹೋಗೋಣ. ಬ್ರೂಸ್ ಜಾಯ್ಸ್ ಮತ್ತು ಮಾರ್ಷ್ ವೇಲ್ ಅವರು ಬೋಧನಾ ಮಾದರಿಯನ್ನು ಪಠ್ಯಕ್ರಮವನ್ನು ರೂಪಿಸಲು, ಇದನ್ನ ಯಾಕೆ ಬಳಸ್ತಾರೆ ಅಂದ್ರೆ ಪಠ್ಯಕ್ರಮ. ಓಕೆ, ಸೂಚನಾ ಸಾಮಗ್ರಿಗಳನ್ನು ವಿನ್ಯಾಸಗೊಳಿಸಲು. ಸೂಚನಾ ಅಂದ್ರೆ ಇಲ್ಲಿ ಬೋಧನಾ ಸಾಮಗ್ರಿಗಳಂತ ನೀವು ತಿಳ್ಕೊಳ್ಳಿ. ಓಕೆ, ಅಂಡ್ ದೆನ್ ಮತ್ತು ತರಗತಿ ಮತ್ತು ಇನ್ನಿತರ ಸೆಟ್ಟಿಂಗ್ ಅಂದ್ರೆ ವಾತಾವರಣದಲ್ಲಿ ಮಾರ್ಗದರ್ಶನ ನೀಡಲು ಬಳಸಬಹುದು.
ಸೊ ಇಂತಹ ಒಂದು ಇವುಗಳನ್ನು ಒಳಗೊಂಡಿರುತ್ತೆ ಈ ಮೂರು ಅಂಶಗಳನ್ನು. ದೇರ್ ಆರ್ 3 aspects: shaping curriculum and designing what we call as instructional materials and guidance in the classroom or any educational or any kind of the settings. The plan of all these together, combined together, will be a, a plan or a what we call as structure of this one will be called as a teaching model. ಇವರು ಇದನ್ನು ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಸುಮ್ಮನೆ ಇನ್ನೊಂದ್ಸರಿ ಒಂದ್ಸರಿ ಗಮನ ಹರಿಸೋಣ. ಇವ್ರು ಅಕಾರ್ಡಿಂಗ್ ಟು NK Jangira and Ajit Singh, ಇವ್ರು ಏನ್ ಹೇಳ್ತಾರೆ, what he disposes about his views on that of the particular Jangira and Ajit Singh. A model of teaching is a set of interrelated components arranged in a sequence which provides guidelines to realize a specific goal. This is most important. Always there will be a goal. Then what is the goal here? Goal will be objective now here. ನಿಮ್ಗೆ ಉದ್ದೇಶಗಳು ಅಂದ್ರೆ ಏನು ನಿನ್ನೆ ದಿವಸ ಹೇಳಿದೀನಿ, ಅದೇ ಏನಾಗಿದೆ ಇಲ್ಲಿ ಮುಖ್ಯವಾಗಿ ಗೋಲ್ ಆಗಿದೆ ಅಂತ ಹೇಳ್ತೀವಿ. ನಿರ್ದಿಷ್ಟ ಉದ್ದೇಶಗಳು ಏನ್ ಅದಾವಲ್ಲ ಅವುಗಳನ್ನ ಸಾಧಿಸಬೇಕಾಗ್ತೈತಿ. ರಿಯಲೈಸೇಷನ್ ಬರೀ ಸುಮ್ಮನೆ ಬರೋದಿಟ್ಟು ಈ ಪಾಠ ಬೋಧಿಸಿದ ನಂತರ ವಿದ್ಯಾರ್ಥಿಗಳು ರಬ್ಬರ್ ಬೆಳೆಯುವ ಸ್ಥಳಗಳನ್ನು ಭಾರತದಲ್ಲಿ ಗುರುತಿಸುವರು ಅಂತ ನೀವು ಹೇಳ್ತೀರಿ. ಅಂದವಾದ ಭಾರತ ಚಿತ್ರವನ್ನು ರಚಿಸಿ ರಬ್ಬರ್ ಬೆಳೆಯುವ ಸ್ಥಳಗಳನ್ನ ಗುರುತಿಸುವರು ಅಂತ ನೀವು ಹೇಳ್ತೀರಿ, ಹೌದಾ? ಆದ್ರೆ ನೀವು ಕ್ಲಾಸ್ ರೂಮ್ನಾಗ ಏನ್ ಕೊಟ್ಟಿರೋದಿಲ್ಲ, ನೀವು ಕಲಿಸಿರೋದಿಲ್ಲ, ಬರೀ ತೋರಿಸ್ಬಿಟ್ಟಿರ್ತೀರಿ ನೀವು. ನೀವು ನೋಡ್ರಿ, ಭಾರತದಲ್ಲಿ ಇಲ್ಲಿ ಕೇರಳದಲ್ಲಿ ಮುಖ್ಯವಾಗಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ ರಬ್ಬರ್ ಅಥವಾ ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ರಬ್ಬರ್ ಅನ್ನ ಬೆಳಿತಾರೆ ಅಂತ ನೀವು ಕೆಲವೊಂದು ತೋರಿಸಿರ್ತೀರಿ, ಹೌದಾ? ಆದ್ರೆ ಅವ್ರಿಗೆ ಏನ್ ಮಾಡಿಸಿರೋದಿಲ್ಲ, ನೀವು ಅವ್ರಿಗೆ ಅನುಭವಗಳನ್ನ ಕೊಟ್ಟಿರೋದಿಲ್ಲ. ಸೊ ಹೀಗಾಗಿ ಅವಾಗ ಏನಾಗ್ತಾ ಹೋಗ್ತೈತಿ, ಅಲ್ಲಿ ಉದ್ದೇಶಗಳನ್ನ ನೀವು ಸಾಧನೆ ಮಾಡ್ರಿ ಪರೀಕ್ಷೆಯಲ್ಲಿ ಅಂತಂದ್ರೆ ಅವ್ರಿಗೆ ಕಷ್ಟ ಆಗ್ಬಿಡ್ತೈತಿ ಒಮ್ಮಿನೊಮ್ಮೆ. ಸೊ ಅದಕ್ಕೆ ಏನ್ ಮಾಡ್ಬೇಕಾಗ್ತೈತಿ, ಭಾರತ ನಕಾಶೆಯನ್ನ ಹೇಗೆ ಅಳತೆಗನುಗುಣವಾಗಿ ರಚನೆ ಮಾಡಬೇಕು. ಸೊ ಯು ಹ್ಯಾವ್ ಟು ಮೇಕ್ ದ ಸ್ಟೂಡೆಂಟ್ ಟು ಹೌ ಟು ಡ್ರಾ ದಿ ಮ್ಯಾಪ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ಸ್ಕೇಲ್, ನಾಟ್ ಅಪ್ರಾಕ್ಸಿಮೇಟ್, even though it should be in the shape of the design of the whatever the country it is, the India. Then they have to move on to the various locations where that particular locations lies. ಅವನು ಎಲ್ಲಿ ಕೊಡಗು ಪ್ರದೇಶಗಳಲ್ಲಿ ಅಥವಾ ಕೆಲವೊಂದು ಉಡುಪಿ ಅಥವಾ ಅಲ್ಲಿನೂ ಕೂಡ ಬರ್ತೈತಿ. ಕೆಲವೊಂದು ಸಂದರ್ಭದಲ್ಲಿ ಉಡುಪಿಯಲ್ಲಿ ಬಹಳ ಕಡಿಮೆ ಇದೆ. ಕೊಡಗು ಪ್ರದೇಶದಲ್ಲಿ ನೀವು ತೋರ್ಸೋದು ಬಿಟ್ಟು ನೀವು ಉತ್ತರ ಕನ್ನಡ ತೋರಿಸಿದ್ರೆ ಅಂದ್ರೆ ಏನಾಗ್ಬಿಡ್ತೈತಿ, ಅಥವಾ ಶಿವಮೊಗ್ಗ ತೋರಿಸಿದ್ರೆ ಅಂತ ನೀವು ಹೇಳಿ ಏನಾಗ್ಬಿಡ್ತೈತಿ, they are not in that particular position. So therefore your objective will not be realized there. ಕೇರಳದ ಕೆಲವು ಭಾಗಗಳಲ್ಲಿ ಬೆಳೀತಾರೆ, ಅಲ್ಲಿ ಪ್ರದೇಶಗಳನ್ನ ತೋರಿಸೋ ಬದಲಾಗಿ ತಮಿಳ್ನಾಡು ತೋರಿಸಿದ್ರೆ ಏನಾಗ್ಬಿಡ್ತೈತಿ, ಅವ್ರಿಗೆ ಕಷ್ಟ ಆಗ್ತೈತಿ. ಯಾಕೆ ಹಂಗಾಗ್ತೈತಿಪ್ಪ ಅಂತಂದ್ರೆ, ಸೊ ಯು ಹ್ಯಾವ್ ನಾಟ್ ಪ್ರೊವೈಡೆಡ್ ದ ಸ್ಪೆಸಿಫಿಕ್ ವಾಟ್ ವಿ ಕಾಲ್ ಆಸ್ ಲರ್ನಿಂಗ್ ಸೆಟ್ಟಿಂಗ್. ಅದೇ ಲರ್ನಿಂಗ್ ಸೆಟ್ಟಿಂಗ್, ಕಲಿಕಾ ವಾತಾವರಣವನ್ನ ನೀವು ಸರಿಯಾಗಿ ಕೊಟ್ಟಿಲ್ಲದೆ ಇರಬಹುದು. ಅವ್ರಿಗೆ ಏನ್ ಮಾಡ್ಬೇಕು, ಭಾರತ ನಕ್ಷೆ ರಚನೆ ಮಾಡ್ಲಿಕ್ಕೆ ಹೇಳ್ಬೇಕು, ಸ್ಥಳಗಳೆಲ್ಲದವ ಅನ್ನೋದು ಹೇಳ್ಬೇಕು, ಅವುಗಳನ್ನು ಗುರುತಿಸಲು ತಿಳಿಸ್ಬೇಕು. ಸೊ ಅಂದಾಗ ಮಾತ್ರ ಏನಾಗ್ತೈತಿ, ಆ ಕೆಲಸ ಮಾಡಿದ ನಂತರವೇ ನೀವು ಮುಂದೆ ಹೋಗ್ಬೇಕಾಗ್ತೈತಿ. ಆದ್ರೆ ನಿಮ್ಮ ಟೀಚಿಂಗ್ ನಲ್ಲಿ ಹೆಂಗ್ ಮಾಡಿಸ್ತೀರೇನೋ ಮಾಡಕ್ಕಾಗಲ್ಲ. ಸೊ ದಟ್ ಈಸ್ ವೈ ದೀಸ್ ಆರ್ ಟು ಬಿ ಇನಿಷಿಯೇಟೆಡ್ ಅಂಡ್ ಡನ್ ಬೈ ದ್ಯಾಟ್ ಆಫ್ ದಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್. ಸೊ ಅದಕ್ಕೆ ಹೇಳ್ತಾ ಹೋಗ್ತೀವಿ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಟೀಚಿಂಗ್ ಇಸ್ ಅ ಸೆಟ್ ಆಫ್ ಇಂಟರ್ ರಿಲೇಟೆಡ್ ಕಾಂಪೋನೆಂಟ್ಸ್ ಫ್ರಮ್ ಒನ್ ಫೇಸ್ ಟು ದಿ ಅನದರ್ ಫೇಸ್. ಒಂದು ಹಂತ ಮತ್ತು ಇನ್ನೊಂದು ಹಂತಕ್ಕೆ ಅನುಗುಣವಾಗಿ ಏನ್ ನಡೀತಾ ಹೋಗ್ತೈತಿ, ಇಲ್ಲಿ ಯಾವಾಗ್ಲೂ ಕೂಡ ಸಹಸಂಬಂಧವನ್ನು ಹೊಂದಿದೆ. ಹೌದು, ಇಂಟರ್ನೆಟ್ ಸಮಸ್ಯೆ ಇದೆ, ಇಲ್ಲಿ ತೋರಿಸ್ತಾ ಇದೆ ದೇರ್ ಇಸ್ ಎ ವೀಕ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತ ಹೇಳಿ. ಅದು ಮತ್ತೆ ಬರುತ್ತೆ, ತಗೊಳ್ರಿ, ಏನ್ ತೊಂದ್ರೆ ಇಲ್ಲ. ಓಕೆ. In a sequence which provides a guidelines to realize a specific goal. It helps in designing instructional activities and environmental facilities. As I have told it helps for that of the how to design all the instructional activities and environmental facilities. Carrying out these activities and realization of the stipulated activities. Carrying out these activities, ಹೇಗೆ ಇಲ್ಲಿ ಒಂದು ಸ್ಟೆಪ್ ಹೆಚ್ಚು ಹೋಗ್ತಿದ್ದಾರೆ ಇಲ್ಲಿ ಇವರು ಜಂಗೀರ್ ಅಂಡ್ ಅಜಿತ್ ಸಿಂಗ್ ಅವರು. ಓಕೆ, ಈಗ ಯಾರೋ ಇವರು ಬ್ರೂಸ್ ಅಂಡ್ ಜಾಯ್ಸ್ ಅವ್ರು ಏನ್ ಹೇಳಿದ್ದಾರೆ, ಅದಕ್ಕಿಂತಲೂ ಕೂಡ ಏನ್ ಹೇಳ್ತಿದ್ದಾರೆ, ಒಂದರ ಮಟ್ಟಿಗೆ ಸ್ವಲ್ಪ ಮುಂದುವರೆದು ಏನ್ ಮಾಡ್ತಾ ಇದ್ದಾರೆ, ಇವರು ಹೋಗ್ತಾ ಇದ್ದಾರೆ.
Okay, not only designing the instructional activities and environment facilities, carrying out these activity and realization of the stipulated goals. ಇಲ್ಲಿ ಎನ್ವಿರಾನ್ಮೆಂಟಲ್ ಫೆಸಿಲಿಟೀಸ್ ಕೊಡಬೇಕು, ಚಟುವಟಿಕೆಗಳನ್ನು ಯೋಜಿಸಬೇಕು, ಗೈಡ್ಲೈನ್ಸ್ ಅನ್ನು ಕೊಡಬೇಕು, ಇವು ಸೀಕ್ವೆನ್ಸ್ ಆಗಿರ್ಬೇಕು ಅಂತನೂ ಕೂಡ ಹೇಳ್ತಾರೆ ಇವರು. ಇಲ್ಲಿ ಕನ್ನಡದಲ್ಲಿ ಇದೆ ನೋಡಬಹುದು ನೀವು, ಜಂಗೇರ ಅಂಡ್ ಅಜಿತ್ ಸಿಂಗ್ ಇವ್ರು ಏನ್ ಹೇಳಿದಾರಂದ್ರೆ, ಬೋಧನೆ ಯೋಜನೆಯ ಮಾದರಿಯೊಂದು ಇದು ನಿರ್ದಿಷ್ಟ ಅರ್ಥ ಗೊತ್ತುವಳಿಗಳನ್ನು ಅನುಕ್ರಮವಾಗಿ ಜೋಡಿಸಲಾಗುತ್ತೆ. ಅಂದ್ರೆ ಇದ್ರ ಒಂದು ಏನಿದೆ, ಗುರಿ ಇದೆಯಲ್ಲ, ಅರ್ಥ ಇದೆಯಲ್ಲ, ಪ್ರೊಸೀಜರ್ ಇದೆಯಲ್ಲ, ಇದು ಆ ಪ್ರೊಸೀಜರ್ ಬಹಳ ಮುಖ್ಯ ಆಗಿರ್ತೈತಿ. ಈ ಹಂತಗಳು ಏನದಾವ ಅನ್ನೋದು ಫೇಸಸ್ ಗಳ ಮೂಲಕವಾಗಿ ಹೇಳ್ತೀವಿ ನಾವು ನಂತರದಲ್ಲಿ. ಹೌದಾ? ಆ ಗುರಿ ಸಾಧಿಸುವಿಕೆ, ಅದರ ಅರ್ಥ ಏನಿದೆ, ಒಂದು ಅನುಕ್ರಮವಾಗಿ ಜೋಡಿಸಲಾಗುತ್ತದೆ. ಅಂತರ್ ಸಂಬಂಧಿತ ಘಟಕಗಳ ಒಂದು ಗುಂಪು. ಇಟ್ ಇಸ್ ಅ ಸೆಟ್ ಆಫ್ ಇಂಟರ್ ರಿಲೇಟೆಡ್ ಕಾಂಪೋನೆಂಟ್ಸ್. ಓಕೆ, ಅದನ್ನೇ ಹೇಳ್ತೀವಿ. ಅದಕ್ಕೆ ಒಂದು ಹಂತ, ಇನ್ನೊಂದು ಹಂತ, ಅದಕ್ಕೆ ಅನುಗುಣವಾಗಿ ಇರ್ತದೆ. ಇದು ಬೋಧನಾ ಚಟುವಟಿಕೆಗಳು ಮತ್ತು ಪರಿಸರ ಸೌಲಭ್ಯಗಳು, ಕಲಿಕಾ ವಾತಾವರಣ ಅಂತ ಹೇಳ್ತೀವಿ, ಕಲಿಕಾ ಪರಿಸರ ಅಂತ ಏನ್ ಹೇಳ್ತೀವಲ್ಲ, ಅದನ್ನು ವಿನ್ಯಾಸಗೊಳಿಸಬೇಕು. ಈ ಚಟುವಟಿಕೆಗಳನ್ನು ನಿರ್ವಹಿಸಲು ಮತ್ತು ನಿಗದಿತ ಉದ್ದೇಶಗಳ ಸಾಕ್ಷಾತ್ಕಾರಕ್ಕೆ, ಅಂದ್ರೆ ರಿಯಲೈಸೇಷನ್ ಆಫ್ ದ ಗೋಲ್ಸ್ ಅಂತ ಹೇಳಿದೀವಲ್ಲ, ಉದ್ದೇಶಗಳ ಈಡೇರಿಕೆಗೆ ಇದು ಬಹಳಷ್ಟು ಏನ್ ಮಾಡ್ತೈತಿ, ಸಹಾಯ ಮಾಡ್ತೈತಿ ಅನ್ನತಕ್ಕಂಥದ್ದು. ಓಕೆ ಓಕೆ, ಯಾರೋ ಒಬ್ಬರು ಅನ್ಮ್ಯೂಟ್ ಇದೆ ನೋಡಿ, ಸ್ವಲ್ಪ ಗಮನದಾಗ ಇಟ್ಕೋರಿ. ಅನ್ಮ್ಯೂಟ್ ಮಾಡಿದಿರಿ ವಾಯ್ಸ್, ಸ್ವಲ್ಪ ಅದನ್ನ ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ. ಫೈನ್. These are based on the following specifications. ಈ ಎಲ್ಲ ಚಟುವಟಿಕೆಗಳು ಏನಿದಾವಲ್ಲ, ಯಾವುದರಲ್ಲಿ ಮುಖ್ಯವಾಗಿ ಬರ್ತಕ್ಕಂತ ಈ ಒಂದು ಏನಿದೆಯಲ್ಲ, ಮಾಡೆಲ್ಸ್ ಆಫ್ ಟೀಚಿಂಗ್, ಬೋಧನಾ ಮಾದರಿಗಳಲ್ಲಿ ಇರ್ತಕ್ಕಂತಹ ಈ ಎಲ್ಲ ಅಂಶಗಳನ್ನ ನಾವು ಅನುಕರಣೆ ಮಾಡ್ಬೇಕಾದ್ರೆ ಈ ಎಲ್ಲ ಪ್ರಮುಖವಾಗಿರ್ತಕ್ಕಂತಹ ವಿಶೇಷತೆಗಳನ್ನ, ಅಂಶಗಳನ್ನ ನಾವು ಯಾವಾಗ್ಲೂ ಕೂಡ ಏನ್ ಮಾಡಬೇಕಾಗ್ತೈತಿ, ಈ ಸ್ಪೆಸಿಫಿಕೇಶನ್ಸ್ ಅಂತ ಕರಿತೀವಿ, ವಿಶೇಷತೆಗಳು ಕನ್ನಡದಲ್ಲಿ. ಹೌದಾ? ಈ ವಿಶೇಷಣಗಳು ಅಂತ ಹೇಳ್ತೀವಿ ಇಲ್ಲಿ, ವಿಶೇಷಣಗಳು. ಸೊ ಇವುಗಳನ್ನ ಏನ್ ಮಾಡ್ಬೇಕಾಗ್ತೈತಿ, ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. ಲೆಟ್ ಅಸ್ ಮೂವ್ ಆನ್ ಒನ್ ಅಂಡ್ ಅನದರ್. ಓಕೆ, ಫಸ್ಟ್ ಒನ್ ಇಲ್ಲಿ ಏನಿದೆ ಸ್ಪೆಸಿಫಿಕೇಶನ್ ಅಂದ್ರೆ, ಸ್ಪೆಸಿಫಿಕೇಶನ್ ಆಫ್ ಎನ್ವಿರಾನ್ಮೆಂಟ್. ಹೌದಾ? ಈ ವಾತಾವರಣ ಅಥವಾ ಪರಿಸರ ಅಂತ ಏನಿದೆ, ಕಲಿಕಾ ಪರಿಸರ ಏನಾಗಿರ್ಬೇಕಾಗ್ತೈತಿ, ಇದ್ರದೊಂದು ವಿಶೇಷತೆಯನ್ನು ಇದು ಬಂದಿದೆ. ಏನ್ ಇದು ವಿಶೇಷತೆ ಬಂದಿದೆ? ಇಟ್ ಸ್ಪೆಸಿಫೈಸ್ ಇನ್ ಡೆಫಿನಿಟ್ ಟರ್ಮ್ಸ್ ದಿ ಎನ್ವಿರಾನ್ಮೆಂಟ್ ಕಂಡೀಷನ್ಸ್ ಅಂಡರ್ ವಿಚ್ ಅ ಸ್ಟೂಡೆಂಟ್ ರೆಸ್ಪಾನ್ಸ್ ಶುಡ್ ಬಿ ಅಬ್ಸರ್ವ್ಡ್. Listen here, most important thing here, you have to keep on an eye on students' response. ಪ್ರಯೋಗ ಮಾಡ್ತಾ ಹೋದಂಗಿದು ಅಂತೀರಿ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಅನ್ನ ನೋಡ್ಲೇಬೇಕು ನೀವು. ಹೌದಾ? ಇಲ್ಲಿ ನಾವು ಸಾಮಾನ್ಯವಾಗಿ ಬೋಧನೆಯಲ್ಲಿ ಏನ್ ಮಾಡ್ತೀವಿ, ನಾವು ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಕಲಿತಾನೋ ಬಿಡ್ತಾನೋ ಗೊತ್ತಿಲ್ಲ, ಕಲೀಲಿಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀವಿ, ಸೀದಾ ನೆಕ್ಸ್ಟ್ ಹೋಗ್ಬಿಡ್ತೀವಿ. ಬಟ್ ಇಲ್ಲಿ ಹಂಗಲ್ಲ, you have to record the students' response which is emerged out as a result of environmental conditions. ನೀವು ಏನು ಕಲಿಕಾ ವಾತಾವರಣ ಅಥವಾ ಕಲಿಕಾ ಪರಿಸರದ ಒಂದು ಏನು ಇವನ್ನ ಕೊಟ್ಟಿರ್ತೀರಿ, ಆ ಪರಿಸರ ಕೊಟ್ಟಿರ್ತೀರಿ, ಅದರಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಮೂಲಕವಾಗಿ ನೀವು ತರೋದಕ್ಕೆ ಪ್ರಯತ್ನ ಮಾಡ್ತೀರಿ. ಈ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಗಳು ಏನದವಲ್ಲ, ಇವು ಬಹಳಷ್ಟು ಮುಖ್ಯ ಆಗ್ತಿದೆ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ನಿಂದ ಏನಾಗ್ತಾ ಹೋಗ್ತೈತಿ, ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳು ಅಥವಾ ಅವರ ವರ್ತನಾ ಬದಲಾವಣೆಗಳು ಕಂಡು ಬರ್ತಾವಂತ ನಾವಿಲ್ಲಿ ಮುಖ್ಯವಾಗಿ ಹೇಳಬಹುದಾಗಿದೆ. ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ ನೀವೇನ್ ಮಾಡ್ತಾ ಹೋಗ್ತೀರಿ ಅಂದ್ರೆ, ಒಂದು ಕನ್ನಡ ಒಂದು ಪದ್ಯವನ್ನ ಬೋಧನೆ ಮಾಡ್ತೀರಿ. ಈಗ ಎಲ್ಲರಿಗೂ ಗೊತ್ತಿದೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಅಂತ ಹೇಳಿ. ಹೌದಾ? ಅದನ್ನ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಏನ್ ಮಾಡಂತ ಹೇಳ್ತೀರಿ, ಪ್ರಮುಖವಾಗಿ ಕೊನೆಯದಾಗಿ ಅದನ್ನ ವರ್ಣನೆಯನ್ನ ಮಾಡ್ರಿ ಅಂತ ಹೇಳ್ತೀರಿ. ಅದನ್ನ ವರ್ಣನೆಯನ್ನ ಮಾಡ್ರಿ. ಹಾಗಾದ್ರೆ ವರ್ಣನೆ ಮಾಡ್ಬೇಕಾಯ್ತಪ್ಪ ಅಂತಂದ್ರ ನೀವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳನ್ನ ಕೊಡ್ತೀವಿ. ಏನ್ ಮಾಡ್ಬೋದು?
ಈಗ ಜೋಗ್ ಫಾಲ್ಸ್ ಒಂದ್ಸರ ನೋಡ್ರಿ ಅಂತ ಇರ್ತೈತಿ ಅದರಲ್ಲಿ, ಹೌದಾ? ಸೊ ವಿದ್ಯಾರ್ಥಿಗಳಿಗೆ ಜೋಗ್ ಫಾಲ್ಸ್ ಗಳನ್ನ ವಿದ್ಯಾರ್ಥಿಗೆ ಅಲ್ಲಿ ಹೋಗಿ ತೋರಿಸಿ ಅದ್ರ ವರ್ಣನೆ ಮಾಡ್ರಿ ಅಂತಾನು ನೀವ್ ಹೇಳ್ಬೋದು. ಆ ಪದ್ಯವನ್ನ ನೋಡಿ ಮಾಗೂರು ಮಲ್ಲಪ್ಪ ಅಂತೇಳಿ ಬರ್ದಿದ್ದಾರೆ ಅವ್ರು ಅದನ್ನ, ಹೌದಾ? ಸೊ ಇಲ್ಲದೆ ಇದ್ರೆ ಏನ್ ಮಾಡಬಹುದು, ನೀವು ವಿಡಿಯೋವನ್ನ ಚೆನ್ನಾಗಿ ತೋರಿಸಿ ಹೇಳ್ಬೋದು. ನೀವು ಏನೇನಾಗ್ಬೋದು ವಿಡಿಯೋ, ಯಾವ್ಯಾವ ತರದ ವಿಡಿಯೋಗಳನ್ನ ನೀವು ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ವಾತಾವರಣವನ್ನ ಕೊಡಬೇಕು. ಕಂಪ್ಲೀಟ್ ಕೊಡಬೇಕು, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅವರು, ಹೌದಾ? ನಿಮ್ ಟೈಮ್ ಆಗೈತಿ 45 ನಿಮಿಷ ಅಂತ ಇಲ್ಲೇನ್ ಇರೋದಿಲ್ಲ. ಇಲ್ಲೇ no time bar at all. You have to give sufficient time to them for the learning in such a way that they have to come out with their description on that particular whatever the poem is there in Kannada. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಹೌದಾ? ಸೊ ಅದನ್ನ ಕಂಪ್ಲೀಟ್ ಆಗಿ ಅವರು ಏನ್ ಮಾಡ್ಬೇಕು, ಆ ವರ್ಣನಾ ಮಾಡ್ತಕ್ಕಂಥ ಸಾಮರ್ಥ್ಯ ಏನಿದೆಯಲ್ಲ, ಇಟ್ ಈಸ್ ಎ ಸ್ಕಿಲ್ ರಿಲೇಟೆಡ್ ಆಕ್ಟಿವಿಟೀಸ್. ಆ ಒಂದು ಗುರಿ ಮತ್ತು ಆ ಧ್ಯೇಯ ಏನಿದೆಯಲ್ಲ ಅದನ್ನ ನೀವು ತರಲೇಬೇಕು. ತರ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತಿ, ನೀವು ಒಂದು ಅವ್ರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹಕವಾಗಿರ್ತಕ್ಕಂಥ ಗಮನಗಳನ್ನ ಕೊಡಬೇಕು. ಅದರಲ್ಲಿ ಅವ್ರಿಗೆ ಪದಗಳು ಬೇಕು, ಹೇಗ್ ಬರೀಬೇಕಂತ ನೀವು ಹೇಳಬೇಕು. ವರ್ಣನೆ ಮಾಡ್ಬೇಕಾದ್ರೆ ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಘಟಕಾಂಶಗಳು ಯಾವುವು ಅದನ್ನ ಹೇಳಬೇಕು. ಅಂದಾಗ ಮಾತ್ರ ಏನಾಗ್ತಾ ಹೋಗ್ತೈತಿ, ವಾತಾವರಣ ಕಲ್ಪಿಸುವುದು, ವರ್ಣನೆ ಮಾಡೋದು, ಅವ್ರ ಪ್ರತಿಕ್ರಿಯೆಗಳನ್ನ ಕೊಡುವುದು, ಹೌದಾ? ಆ ಪ್ರತಿಕ್ರಿಯೆಗಳನ್ನ ಇನ್ನೂ ಹೆಚ್ಚು ಮಾಡ್ತಕ್ಕಂಥದ್ದು, ಇವೆಲ್ಲ ಎಲ್ಲಿ ನಿಂತು ಅಂದ್ರೆ these are all will be in that of the specification of the environment, wherein the students response will be at last it will be observed. ಹೌದಾ? ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾವಿಲ್ಲಿ ಬರೀ ಪೆನ್ ಪೆನ್ಸಿಲ್ ಟೆಸ್ಟ್ ಅದನ್ನೇ ಬಳಸ್ತಾ ಹೋಗ್ತೀವಿ ನಾವು ಲಿಖಿತವಾಗಿ ಇಲ್ಲಿ. ಆದ್ರೆ ಇಲ್ಲಿ ಮೌಲ್ಯಮಾಪನ ಹೇಗಿದೆ ಅಂದ್ರೆ ಇಟ್ ಈಸ್ ಹ್ಯಾಪನ್ ಥ್ರೂ ದಟ್ ಆಫ್ ದಿ ಅಬ್ಸರ್ವೇಷನ್ಸ್. ಇದು ಅಬ್ಸರ್ವೇಷನ್ನೇ ಮೌಲ್ಯಮಾಪನ ಇದೆ. ಅವ್ರು ಡಿಸ್ಕ್ರಿಪ್ಷನ್ ಸರಿಯಾಗಿ ಬರೆದ್ರೆ ನೀವು 5 ಅಂಕಗಳನ್ನಾರ ಕೊಡ್ರಿ, ಅದು 10 ಅಂಕಗಳನ್ನಾರ ಕೊಡ್ರಿ, ಅದನ್ನ ನೀವು ಹೇಗೆ ನೀವು ಪೂರ್ವಭಾವಿಯಾಗಿ ನಿರ್ಧಾರ ಮಾಡಿರ್ತಾರೆ ಅದಕ್ಕದು ಸಂಬಂಧ ಪಡ್ತೈತಿ. ಸೊ ದೇರ್ ಫೋರ್ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ವಿಲ್ ಬಿ ಎಮರ್ಜ್ಡ್ ಔಟ್ ಆಸ್ ಅ ರಿಸಲ್ಟ್ ಆಫ್ ಸ್ಪೆಸಿಫಿಕೇಶನ್ ಆಫ್ ದಿ ಎನ್ವಿರಾನ್ಮೆಂಟ್. ಇಲ್ಲಿ ಚಿತ್ರಗಳನ್ನು ಕೂಡ ನೀವು ಸಾಕಷ್ಟು ಚಿತ್ರಗಳನ್ನ ಅಥವಾ ಫೋಟೋಗ್ರಾಫ್ಸ್ ಗಳನ್ನ, ಕಲರ್ ಫೋಟೋಗ್ರಾಫ್ ಗಳನ್ನ ಕೂಡ ನೀವು ತೋರಿಸಬಹುದು. ಇಲ್ಲದೆ ಇದ್ರೆ ನೀವು ವಿದ್ಯಾರ್ಥಿಗಳನ್ನೇ ಒಮ್ಮೆ ಏನ್ ಮಾಡಬಹುದು, ಅದೇ ಸ್ಥಳಕ್ಕೆ ಹೋಗಿ ಅಲ್ಲೇನೆ ವರ್ಣನೆ ಮಾಡಿ ಬರೀರಿ, ಜೋಗ್ ಫಾಲ್ಸ್ ಕರ್ಕೊಂಡು ಹೋಗಿ ಅಂತ ಹೇಳ್ಬೋದು. ಹೀಗಾಗಿ ಸ್ಪೆಸಿಫಿಕೇಶನ್ ಆಫ್ ದಿ ಎನ್ವಿರಾನ್ಮೆಂಟ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ which is going to be producing the students responses, and this students responses should be observed by the teacher. ಇದು ರೆಸ್ಪಾನ್ಸ್ ಬೇಕೇ, ಎಲ್ಲಿ ಎಲ್ಲಿ ಬರುತ್ತೆ ಅದು ರೆಸ್ಪಾನ್ಸ್? ಎನ್ವಿರಾನ್ಮೆಂಟ್ ಪ್ರೊಡ್ಯೂಸ್ ಮಾಡಬೇಕು, ಎನ್ವಿರಾನ್ಮೆಂಟ್ ಅನ್ನ ನಿರ್ಮಾಣ ಮಾಡಬೇಕು, ಕಲಿಕಾ ಪರಿಸರವನ್ನ ನೀವು ಅವರಿಗೆ ಕೊಡಬೇಕು. ಅದು ಬಹಳ ಮುಖ್ಯವಾಗಿರ್ತೈತಿ. ಇದು ಒಂದು ವಿಶೇಷಣ, ಹೌದೇ? ಹೌದು, ಸ್ಪೆಸಿಫಿಕೇಶನ್ ಆಫ್ ಎನ್ವಿರಾನ್ಮೆಂಟ್, ಕಲಿಕಾ ಪರಿಸರದ ವಿಶೇಷಣ ಅಥವಾ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಒನ್ ಈಸ್ ಸ್ಪೆಸಿಫಿಕೇಶನ್ ಆಫ್ ಆಪರೇಷನ್. ಸ್ಪೆಸಿಫಿಕೇಶನ್ ಆಫ್ ದಿ ಆಪರೇಷನ್ ಇನ್ನೊಂದು ವಿಶೇಷತೆ ಅಥವಾ ವಿಶೇಷಣ ಏನು ಅಂದ್ರೆ ಆಪರೇಷನ್. ಇಟ್ ಸ್ಪೆಸಿಫೈಸ್ ದಿ ಮೆಕ್ಯಾನಿಸಮ್ ದಟ್ ಪ್ರೊವೈಡ್ಸ್ ಫಾರ್ ದಿ ರಿಯಾಕ್ಷನ್ ಆಫ್ ದಿ ಸ್ಟೂಡೆಂಟ್ಸ್ ಅಂಡ್ ಇಂಟ್ರಾಕ್ಷನ್ ವಿತ್ ದಿ ಎನ್ವಿರಾನ್ಮೆಂಟ್. ಇಟ್ ಸ್ಪೆಸಿಫೈಸ್ ದಿ ಮೆಕ್ಯಾನಿಸಮ್, ಬಹಳ ಮುಖ್ಯ, ಗಮನದಲ್ಲಿ ಇಟ್ಕೋರಿ ನೀವು. ಇದು ಮೆಕ್ಯಾನಿಸಮ್ ಅಂದ್ರೆ ಯಾವಾಗಲೂ ಕೂಡ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಸಿರೀಸ್ ಆಫ್ ಸ್ಟೆಪ್ಸ್. ಆರ್ ದಿ ನೀವು ಹೆಂಗೆ ಈಗ 5E ಮಾಡೆಲ್ ನಲ್ಲಿ ಒಂದು ಎಂಗೇಜ್ ಆದ್ಮೇಲೆ ಎಕ್ಸ್ಪ್ಲೋರು, ನೆಕ್ಸ್ಟ್ ಎಕ್ಸ್ಪ್ಲೇನು, ನೆಕ್ಸ್ಟ್ ಆಮೇಲೆ ಅಪ್ಲೈ, ಆಮೇಲೆ ಇವ್ಯಾಲ್ಯುವೇಟ್. ಸೊ ಈ ತರ ಹೆಂಗಿರುತ್ತಲ್ಲ ಹಂಗೇನೆ ಕೂಡ ಇಲ್ಲಿ ಏನಿದೆ ಆಪರೇಷನ್ ಅನ್ನೋದು, ದಿಸ್ ಎಂಟೈರ್ ಆಪರೇಷನ್ ವಿಲ್ ಬಿ passing through that of the certain mechanism which consists of the series of steps are called as phases. ಸೊ ಇಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂತಹ ಇದಕ್ಕ ಏನಂತ ಹೇಳ್ತೀವಿ ಅಂದ್ರೆ ಮುಖ್ಯವಾಗಿ ಒಂದು ಕಾರ್ಯ ಯೋಜನೆ ಮೆಕ್ಯಾನಿಸಮ್ ಅನ್ನು ಹೊಂದಿರ್ತೈತಿ. ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಹೋಗ್ತಾರೆ, ಪ್ರತಿಕ್ರಿಯೆಗಳನ್ನ ನೀಡ್ತಾ ಹೋಗ್ತಾರೆ. ಇನ್ ದಟ್ ಇಂಟರಾಕ್ಟಿವ್ ರಿಯಾಕ್ಷನ್, ಇಲ್ಲಿ ಗೊತ್ತಿದೆ ರೆಸ್ಪಾನ್ಸ್ ರಿಯಾಕ್ಷನ್ ಇದೆ. ಹೇಗಿದೆ ರಿಯಾಕ್ಷನ್? through that of the interaction of the environment, through the environment only it will happens. So therefore operation, ಇಲ್ಲಿ environment ಕೊಡ್ತೀರಿ, ಇಲ್ಲಿ ಆಪರೇಷನ್ ಹೇಗಿರ್ಬೇಕಂತ ಹೇಳ್ತೀರಿ, ನಿಯೋಜನೆ ಅವರ ಕಾರ್ಯ
ನೀತಿ, ಶಿಕ್ಷಕರ ಕಾರ್ಯನೀತಿ ಹೇಗಿರ್ಬೇಕು. ನೆಕ್ಸ್ಟ್ ಒನ್ ಈಸ್ ಕ್ರೈಟೇರಿಯನ್ ಪರ್ಫಾರ್ಮೆನ್ಸ್. ಕ್ರೈಟೇರಿಯನ್ ಪರ್ಫಾರ್ಮೆನ್ಸ್, ಇಲ್ಲಿ ಕ್ರೈಟೇರಿಯನ್ ಪರ್ಫಾರ್ಮೆನ್ಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ದಿ ಅಬ್ಜೆಕ್ಟಿವ್ಸ್. ಉದ್ದೇಶಗಳ ಮೇಲೆಯೇ ಇದು ಯಾವಾಗಲೂ ಕೂಡ ನಿಂತಿರುತ್ತದೆ. ಕ್ರೈಟೇರಿಯನ್ ಪರ್ಫಾರ್ಮೆನ್ಸ್ ಅಂದ್ರ ಸಾಮರ್ಥ್ಯದ ಮಾನಕಗಳ ವಿಶೇಷಣ. ಇದು ಒಂದು ವಿಶೇಷಣವನ್ನ ಹೊಂದಿರ್ತೈತಿ, ವಿಶೇಷತೆಯನ್ನ ಹೊಂದಿರ್ತೈತಿ. ವಿಶೇಷಣ ಎಂತದ್ದು? ಕ್ರೈಟೇರಿಯನ್. ಇದು ಆಗ್ಬೇಕಂದ್ರೆ ಈ ಉದ್ದೇಶ ಸಾಧನೆ ಆಗ್ಲೇಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದು, ಹೌದಾ? ಸೊ ಈ ಮುಖ್ಯವಾಗಿರ್ತಕ್ಕಂಥ ಕ್ರೈಟೇರಿಯನ್ ಪರ್ಫಾರ್ಮೆನ್ಸ್, ಈಗ ಉದಾಹರಣೆಗೆ ನೀವು ಈ ಚಾಲುಕ್ಯರ ಒಂದು ಏನ್ ಹೇಳ್ತಾ ಹೋಗ್ತೀರಿ, ಒಂದು ಪಟ್ಟದ ಕಲ್ಲು ಯಾವ್ಯಾವ ಸ್ಥಳಗಳ ಪ್ರಮುಖವಾಗಿ ಬರ್ತಾವಲ್ಲ ಆ ಸ್ಥಳಗಳನ್ನ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಗುರುತಿಸುವರು ವಿದ್ಯಾರ್ಥಿಗಳು ಅಂತ ಬರೀತೀರಪ್ಪ. ಎಲ್ಲಿ ಬರೀತೀರಿ ನೀವು? ಅವುಗಳನ್ನ ಬರೀತೀರಿ ಎಲ್ಲಾನು ಕೂಡ. ಈ ಪಾಠ ಬೋಧಿಸಿದ ನಂತರ ವಿದ್ಯಾರ್ಥಿಗಳು ಈ ಒಂದು ಪಟ್ಟದ ಕಲ್ಲು, ಐಹೊಳೆ, ಇಲ್ಲಿರ್ತಕ್ಕಂತಹ ಏನೇಂದಾವಲ್ಲ ಇಲ್ಲೆಲ್ಲ ಪ್ರಮುಖವಾಗಿರ್ತಕ್ಕ ಅಂಶಗಳನ್ನ ಗುರುತಿಸಿರಿ ಅಂತ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನ ಕೊಡ್ತೀರಿ. ಪರ್ಫಾರ್ಮೆನ್ಸ್ ಅನ್ನ ಅವ್ರಿಗೆ ಟಾಸ್ಕ್ ಕೊಡ್ತೀರಿ. ಅವಾಗ ಏನ್ ಮಾಡ್ಬೇಕಾಕೈತಿ ಅವರು ಪೂರ್ತಿ ಕೂಡ, ನೀವು ಕೂಡ ಬಹಳಷ್ಟು ಕಾಳಜಿಯಿಂದ ಆ ಒಂದು ಉದ್ದೇಶ ಏನು ಬರ್ದಿರ್ತಿರಲ್ಲ ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. ಅಥವಾ ಇಮ್ಮಡಿ ಪುಲಕೇಶಿ ಹೇಗೆ ತನ್ನ ಸಾಮರ್ಥ್ಯವನ್ನ ಇವನ ಜೊತೆಗೆ, ಯಾರು ಹರ್ಷವರ್ಧನನ ಕೂಡ ಅವನು ಯಾವುದು ದಂಡೆ ಅದು, ನರ್ಮದಾ ನದಿ ದಂಡೆಯ ಮೇಲೆ ಅವನು ಹೇಗೆ ಹೋರಾಡಿದನು. ಓಕೆ, ಹೌ ವಾಸ್ ದ ದಟ್ ಪರ್ಟಿಕ್ಯುಲರ್ fought, okay, fight happens between the what we call as Pulikeshi second and another one person. ಇನ್ನೊಬ್ರ ಯಾರು ಅವ್ರ ಹೆಸರು, ಇನ್ನೊಬ್ರ ಹೆಸರು ಉತ್ತರದಲ್ಲಿ ಯಾರಿದಾರ ಅವರು ಇದ್ರುವಾಗ ಪುಲಕೇಶಿ ಜೊತೆಗೆ ಹೋರಾಡಿದವರು? ನರ್ಮದಾ ನದಿಯ ದಂಡೆಯ ಮೇಲೆ ಹೋರಾಡಿದರು. ಪುಲಕೇಶಿ ಜೊತೆಗೆ ಹೋರಾಡಿದವ್ರು ಯಾರು? ಎರಡನೇ ಪುಲಕೇಶಿ ಜೊತೆಗೆ ಹರ್ಷವರ್ಧನ. ಓಕೆ, ಸೊ ಹರ್ಷವರ್ಧನನ ಜೊತೆಗೆ ಅವನು ಹೇಗೆ ಹೋರಾಡಿದ್ನ? ಇಟ್ ಸ್ಪೆಸಿಫೈ ದಿ ಕ್ರೈಟೇರಿಯನ್ ಆಫ್ ಪರ್ಫಾರ್ಮೆನ್ಸ್. ಕ್ರೈಟೇರಿಯನ್ ಆಫ್ ಪರ್ಫಾರ್ಮೆನ್ಸ್ ಏನೇನು ಅಂಶಗಳಿರ್ಬೇಕು ಅದನ್ನ ಸ್ಪಷ್ಟವಾಗಿ ಆ ಒಂದು ಏನು ವಿದ್ಯಾರ್ಥಿ ಏನ್ ಹೇಳತಾ ಇರ್ತಾನೆ, ಸಮರಿ ಬರಿತಾ ಇರ್ತಾನೆ, ಆ ಅಂಶಗಳು ಅವನಲ್ಲಿ ಬರ್ಲೇಬೇಕು ಆ ಯುದ್ಧಕ್ಕೆ ಸಂಬಂಧಪಟ್ಟಂಗೆ. ಅಂದಾಗ ಏನಾಗ್ತಾ ಹೋಗ್ತೈತಿ, ಆ ಮಾನಕಗಳು ಪೂರ್ತಿ ಆಗಿದೆ ಅಂತ ಹೇಳ್ತೀವಿ. ಮಾನಕಗಳು, ಹೌದಾ? ಇದು ಬಹಳ ಮುಖ್ಯ. ಈಗ ಆ ಮಾನಕಗಳಿಗೆ 10 ಮಾರ್ಕ್ಸ್ ಕೊಟ್ಟಿದ್ರೆ ಅಂದ್ರೆ ಅದಕ್ಕೆ ಆ ಎಲ್ಲಾ ಅಂಶಗಳನ್ನು ಬರ್ದನ್ನು 10 ಅಂಕಗಳನ್ನು ಕೊಡ್ತೀರಿ. ಇಲ್ದಿದ್ರೆ ಕೊಡೋದಲ್ಲ, ಹೌದಾ? ಎಸ್ ಆರ್ ನೋ, ಇದು ಬಂದಿದೆಯೋ ಇಲ್ವೋ. Okay, which is accepted by the students. The behavioral outcome which the learner would demonstrate. The behavioral outcome which the learner demonstrate after completing specific instructional sequences. ಏನ್ ಹೇಳಿದನಲ್ಲ ನನಗೆ, ಬೋಧನಾ ನಿರ್ದಿಷ್ಟವಾಗಿರ್ತಕ್ಕಂತಹ ಬೋಧನಾ ಸರಣಿಯಲ್ಲಿರ್ತಕ್ಕಂಥ ಹಂತಗಳನ್ನ ಏನು ಇದು ಮಾದರಿ ಒಳಗೊಂಡಿದೆಯೋ, ಬೋಧನೆಯ ನಂತರ ವಿದ್ಯಾರ್ಥಿಯ ವರ್ತನಾ ಬದಲಾವಣೆಯನ್ನ ಅದು ವಿದ್ಯಾರ್ಥಿಗಳು ಪ್ರದರ್ಶನ ಮಾಡುವಂತೆ ಇರಬೇಕಾಗ್ತೈತಿ. ಲರ್ನರ್ ವುಡ್ ಡೆಮಾನ್ಸ್ಟ್ರೇಟ್ all these whatever he learned through that of particular specification of the environment, through that of the operations. So then only we can say that the criterion is fulfilled. ಒಂದು ಕ್ರೈಟೇರಿಯನ್ ಫುಲ್ಫಿಲ್ಡ್ ಯಾವಾಗ ಅಂತ ಹೇಳ್ತೀವಿ ಅಂದ್ರೆ ಆ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಅದನ್ನ ತಾನು ಕಲ್ತಿದ್ದನ್ನ ಅವನು ತೋರ್ಪಡನೆ ಮಾಡಬೇಕಾಗ್ತೈತಿ. ದ ಕಂಪ್ಲೀಟಿಂಗ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನಲ್ ಸೀಕ್ವೆನ್ಸಸ್ ಆರ್ ಡಿಲಿನಿಯೇಟೆಡ್ ಇನ್ ದಿ ಟೀಚಿಂಗ್ ಮಾಡೆಲ್. ಓಕೆ, next one is specification of the learning outcome. Specification of learning outcome ಅಂದ್ರೆ ಕಲಿಕಾ ಫಲದ ವಿಶೇಷಣ, ಕಲಿಕಾ ಫಲದ ವಿಶೇಷತೆ ಏನಿದು? ಇಟ್ ಸ್ಪೆಸಿಫೈಸ್ that the student will perform after completing the instructional sequences.
ವಿದ್ಯಾರ್ಥಿ ಏನ್ ಮಾಡ್ಬೇಕಾಗ್ತೈತಿ, ಬೋಧನೆಯ ತದನಂತರದಲ್ಲಿ ಅದನ್ನು ಯಾವಾಗ್ಲೂ ಕೂಡ ಏನ್ ಮಾಡ್ಬೇಕು, ಅವನು ನಿರ್ವಹಣೆ ಮಾಡ್ಬೇಕಾಗ್ತೈತಿ. ಸೊ ಇದಿಷ್ಟು ಸಂಗತಿಗಳನ್ನ ನಾವಿಲ್ಲಿ ನೋಡಿದ್ವಿ. ಇನ್ನೊಂದ್ಸರಿ ಕನ್ನಡದಲ್ಲಿ ನೋಡ್ಬಿಡ್ರಿ. ಮೊದಲು ಪರಿಸರದ ನಿರ್ದಿಷ್ಟತೆ ಅಥವಾ ವಿಶೇಷತೆಯನ್ನ ಹೊಂದಿರ್ತೈತಿ. ಇದು ವಿದ್ಯಾರ್ಥಿಯ ಪ್ರತಿಕ್ರಿಯೆಯನ್ನು ಗಮನಿಸಬೇಕಾದ ಪರಿಸರ ಪರಿಸ್ಥಿತಿಗಳನ್ನು ನಿರ್ದಿಷ್ಟ ಪರಿಭಾಷೆಯಲ್ಲಿ ಸೂಚಿಸುತ್ತದೆ. ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಪರಿಸರಗಳನ್ನ ನಿರ್ವಹಣೆ ಮಾಡ್ಬೇಕು ಅನ್ನೋದು ತನ್ನದೇ ಆಗಿರ್ತಕ್ಕಂತಹ ಪರಿಭಾಷೆ. ಹೌದಾ, ತನ್ನದೇ ಆಗಿರ್ತಕ್ಕಂತಹ ಒಂದು, ಈಗ ನೋಡ್ರಿ ಇದು ಏನಾಗ್ತಾ ಹೋಗ್ತೈತಿ, ಪರಿಸರ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಹೋಗ್ತಿರ್ತೈತಿ. ಬೋಧನೆಗೆ ಸಂಬಂಧಪಟ್ಟಂಗ ಕನ್ನಡದವ್ರು ಒಂದ್ ರೀತಿ ಪರಿಸರವನ್ನ ಬೋಧನೆಗೆ ಸಂಬಂಧಪಟ್ಟಂತ ವಿಶೇಷವನ್ನ ನೀವು ಕೊಟ್ಟಿರ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಒಗ್ಗಟ್ಟೆ ಬಲ ಅಂತ ಇರ್ತೈತಿ. ಒಗ್ಗಟ್ಟೆ ಬಲ ಅಂತ ಇತ್ತಪ್ಪ ಅಂದ್ರೆ ನೀವು ಯಾವ ರೀತಿಯಾಗಿ ನಿಮಗೆ ಏನ್ ಮಾಡ್ಬೇಕಾಗ್ತೈತಿ, ವಿದ್ಯಾರ್ಥಿ ಆ ಕಥೆಯನ್ನು ಹೇಳ್ಬೇಕು, ಒಂದು ವ್ಯವಸ್ಥಿತವಾಗಿ ಕಥೆಯನ್ನು ಹೇಳ್ಬೇಕಂತ ನೀವು ಅವ್ರಿಗೆ ಆ ಸಾಮರ್ಥ್ಯ ಗಳಿಸ್ಕೊಳ್ಬೇಕು ಅಂತ ಹೇಳಿ ನೀವೇನ್ ಮಾಡ್ತೀರಿ, ಕನ್ನಡದವರು ನೀವು ಆ ಕಥೆಯ ಬಗ್ಗೆ ವಿವರಣೆ ಮಾಡ್ತಾ ಹೋಗ್ತೀರಿ. ಹೌದಾ, ಅದು ವಿವರಣೆ ಹೇಗಿರ್ಬೇಕು, ಅತ್ಯಂತ ಪ್ರಭಾವಯುತವಾಗಿರ್ಬೇಕು, ಹಂತಗಳನ್ನು ಒಳಗೊಂಡಿರ್ಬೇಕು, ಅಥವಾ ನೀವು ಅಲ್ಲಿ ಚಾರ್ಟ್ಗಳನ್ನ ಚೆನ್ನಾಗಿ ಬಳಸಿಕೊಳ್ಬೇಕು, ಒಂದೊಂದು ತದನಂತರದಲ್ಲಿ ಅವುಗಳನ್ನ ಹೇಳ್ತಾ ಹೋಗ್ಬೇಕು. ಅಲ್ಲಿ ವಿದ್ಯಾರ್ಥಿಗಳಿಗೆ ಆಕರ್ಷಣೀಯತೆ, ಏರಿಳಿತ ಇವೆಲ್ಲಗಳು ಇರಬೇಕು. ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಮೇಕಿಂಗ್ ಇನ್ ಕನ್ನಡ ಲ್ಯಾಂಗ್ವೇಜ್, ಆಸ್ ಯು ನೋ, ವೆದರ್ ಯು ಟೇಕ್ ಇಟ್ ಆಸ್ ಇನ್ ಇಂಗ್ಲಿಷ್ ಆಲ್ಸೋ at the same time. Okay, so united we grow. Okay, if we are not united we will fall it. If you want to take it any kind of the certain illustrations in that particular kind of the theme, you are going to setting the number of instructional tasks along with the teaching material whatever you have used it. So therefore particular set of these environment should be given to them. ಅದಕ್ಕೆ ನಿರ್ದಿಷ್ಟ ಪರಿಭಾಷೆಯಲ್ಲಿ ಏನ್ ಮಾಡ್ಬೇಕು, ಅದು ಸೂಚಿಸ್ತಾ ಹೋಗ್ತೈತಿ. ಸೆಕೆಂಡ್ ಒನ್, ಕಾರ್ಯಾಚರಣೆಯ ನಿರ್ದಿಷ್ಟತೆ. ಏನು ಕೆಲಸವನ್ನ ಮಾಡ್ತಾ ಹೋಗ್ತೀರಿ ಅದು ಅದೇ ತರನಾಗಿ ಹೋಗ್ಬೇಕು. ಇದು ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಮತ್ತು ಪರಿಸರದೊಂದಿಗಿನ ಪರಸ್ಪರ ಕ್ರಿಯೆಯನ್ನು ಒದಗಿಸುವ ಕಾರ್ಯವಿಧಾನವನ್ನು ಸ್ಪಷ್ಟಪಡಿಸುತ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಸಿ, ಕಾರ್ಯಕ್ಷಮತೆಯ ಮಾನದಂಡದ ನಿರ್ದಿಷ್ಟತೆ. ಕ್ಷಮತೆ ಬಹಳ ಮುಖ್ಯ. ಒಂದು ಕೆಲಸ ಮಾಡ್ಬೇಕಾಯ್ತಪ್ಪ ಅಂದ್ರೆ ಆ ಮಾನದಂಡ ಏನಂತ ಹೇಳ್ತೀವಲ್ಲ, ಅದು ಮಾನದಂಡ ಅಥವಾ ಮಾನಕ ಅದು ಬರ್ಲೇಬೇಕದು. ಸೊ ಅಂತಹ ಒಂದು ಏನಿರ್ಬೇಕಾಗ್ತೈತಿ, ಅನುಕ್ರಮಗಳನ್ನ ವಿದ್ಯಾರ್ಥಿಗೆ ನೀವು ನೀಡಬೇಕಾಗ್ತೈತಿ. ಇದು ವಿದ್ಯಾರ್ಥಿಗಳಿಂದ ಅಂಗೀಕರಿಸಲ್ಪಟ್ಟ ಕಾರ್ಯಕ್ಷಮತೆಯ ಮಾನದಂಡವನ್ನ ಸೂಚಿಸುತ್ತದೆ. ಅಂತಹ ಅಬ್ಜೆಕ್ಟಿವಿಟಿ ಬರಬೇಕು. ಹೌದಾ, ಅದು ರಿಕಗ್ನೈಸ್ಡ್ ಇರಬೇಕು, ರಿಯಲೈಸೇಷನ್ ಆಗ್ಬೇಕದು. ನಿರ್ದಿಷ್ಟ ಸೂಚನಾ ಅನುಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರ ಕಲಿಯುವವರು ಪ್ರದರ್ಶಿಸುವ ವರ್ತನೆಯ ಫಲಿತಾಂಶವನ್ನು ಬೋಧನಾ ಮಾದರಿಗಳಲ್ಲಿ ವಿವರಿಸಲಾಗಿದೆ. ಅಂದ್ರೆ ಕಲಿಯುವವರ ವರ್ತನೆ ಹೇಗ್ ಬರ್ತೈತೆ ಅಂತೇಳಿ ಈ ಮಾದರಿಗಳಲ್ಲಿ ವಿವರಣೆಯನ್ನ ನೀಡಲಾಗಿದೆ. ಕೊನೆಯದಾಗಿ, ಕಲಿಕೆಯು ಫಲಿತಾಂಶದ ನಿರ್ದಿಷ್ಟತೆ. ಕಲಿಕೆಯ ಫಲಿತಾಂಶದ ಒಂದು ವಿಶೇಷತೆ ಏನಿದೆ ಅಂತಂದ್ರೆ, ಸೂಚನಾ ಅನುಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರ whatever the instructional tasks, completion of soon of these instructional tasks, the student has to perform it. ಅದನ್ನೇ ಹೇಳಿದಿನ, ವಿದ್ಯಾರ್ಥಿ ಏನು ನಿರ್ವಹಣೆ ಮಾಡ್ತಾನೆ ಅನ್ನೋದು ಕೂಡ ಏನಾಗ್ತಾ ಹೋಗ್ತೈತಿ, ಇಲ್ಲಿ ಬಹಳಷ್ಟು ಪ್ರಮುಖ ಆಗ್ತೈತಿ. ಸೊ ಕೊನೆಯದಾಗಿ ಇಲ್ಲಿ ನೀವು ಬ್ರೂಸ್, ಅಕಾರ್ಡಿಂಗ್ ಟು ಬ್ರೂಸ್ ಅಂಡ್ ವೇಲ್, each model results in two types of the effects, instructional and nutrient. ಇಲ್ಲಿ ಬ್ರೂಸ್ ಮತ್ತು ಜಾಯ್ಸ್ ಅವರು ಏನು ಹೇಳ್ತಿದ್ದಾರಪ್ಪ ಅಂತಂದ್ರ, ಎರಡು ವಿಧವಾದ ಪರಿಣಾಮಗಳು. ಒಂದು ಬೋಧನೆಯ ಪರಿಣಾಮ, ದ ಎಫೆಕ್ಟ್ಸ್ ಇನ್ಸ್ಟ್ರಕ್ಷನಲ್, ಒಂದು ಬೋಧನೆಯ ಪರಿಣಾಮ. ಇನ್ನೊಂದು ಯಾವುದು, ನ್ಯೂಟ್ರಿಯೆಂಟ್. ಅಂದ್ರೆ ಒಂದು ಪೋಷಕ ಕೊಡ್ತಕ್ಕಂಥ, ಪೋಷಣೆ ಮಾಡ್ತಕ್ಕಂಥದ್ದು. ಈ ಎರಡು ಅಂಶಗಳು ಬಹಳ ಮುಖ್ಯ ಅಂತೇಳಿ ಬ್ರೂಸ್ ಮತ್ತು ವೇಲ್ ಅವರು ಹೇಳ್ತಾರೆ. ಇನ್ಸ್ಟ್ರಕ್ಷನಲ್ ಇಫೆಕ್ಟ್ಸ್, ಇವೇನಿವೆ ಇನ್ಸ್ಟ್ರಕ್ಷನಲ್ ಎಫೆಕ್ಟ್ ಇದಾವು, ವಾಟ್ ಎವರ್ ದೀಸ್ ಆರ್ ದೇರ್, ಆರ್ ದಿ ಡೈರೆಕ್ಟ್ ಇಫೆಕ್ಟ್ಸ್ ಆಫ್ ದಿ ಮಾಡೆಲ್ ವಿಚ್ ರಿಸಲ್ಟ್ ಫ್ರಮ್ ದಿ ಕಂಟೆಂಟ್ ಅಂಡ್ ಸ್ಕಿಲ್ಸ್ ಆನ್ ವಿಚ್ ದ ಆಕ್ಟಿವಿಟೀಸ್ ಆರ್ ಬೇಸ್ಡ್. ಪ್ರತ್ಯಕ್ಷ ಅಥವಾ ನೇರವಾದಂತ ಪರಿಣಾಮಗಳು ಆಗಿದವು ಈ ಒಂದು ಮಾದರಿಯ ಮೂಲಕವಾಗಿ
ಈ ಒಂದು ಪ್ರತ್ಯಕ್ಷ ಮತ್ತು ನೇರವಾಗಿರ್ತಕ್ಕಂತಹ ಬೋಧನೆಗಳನ್ನು ನೀಡ್ತವು, ವಿಚ್ ರಿಸಲ್ಟ್ ಫ್ರಮ್ ದಿ ಕಂಟೆಂಟ್ ಅಂಡ್ ಸ್ಕಿಲ್ಸ್ ವಿಚ್ ಆರ್ ಆಕ್ಟಿವಿಟಿ ಬೇಸ್ಡ್. ನೀವೇನಿದು ಕೌಶಲ್ಯಪೂರಿತವಾಗಿರ್ತಕ್ಕಂತಹ ಒಂದು ಬೋಧನಾ ಪಠ್ಯ ಏನ್ ಇರ್ತೈತಲ್ಲ, ಇವುಗಳು ಚಟುವಟಿಕೆಗಳ ಆಧಾರದ ಮೇಲೆ ಇದ್ದಾಗ ಮಾತ್ರ ಏನಾಗ್ತಾ ಹೋಗ್ತೈತಿ, ಈ ಒಂದು ಬೋಧನಾ ಪರಿಣಾಮಗಳನ್ನು ಕಾಣಲು ಸಾಧ್ಯ ಆಗ್ತೈತಿ. ಸೆಕೆಂಡ್ ಒನ್ ಈಸ್ ನ್ಯೂಟ್ರಿಯೆಂಟ್ಸ್ ಇಫೆಕ್ಟ್ಸ್. ಅಂದ್ರೆ ನ್ಯೂಟ್ರಿಯೆಂಟ್ಸ್ ಇಫೆಕ್ಟ್ ಅಂದ್ರ ಪೋಷಕ ಪರಿಣಾಮಗಳು, ಪೋಷಣೆ ಮಾಡ್ತಾ ಹೋಗ್ತೀವಿ. These nutrients effects are those which are implicit in the learning environment. ನೀವು ಪೋಷಣೆ ಈ ಒಂದು ಏನ್ ಅದಾವಲ್ಲ, ಇವು ಪೋಷಣೆ ಮಾಡ್ತಕ್ಕಂಥ ಪರಿಣಾಮಗಳು ಇವು ನೇರವಾಗಿಲ್ಲ. ಆದ್ರೆ ನೀವೇನ್ ಮಾಡ್ತಾ ಹೋಗ್ತೀರಿ, ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಕೊಡ್ತಾ, ಆಯಾ ಸಂದರ್ಭಗಳಲ್ಲಿ ಏನ್ ಮಾಡ್ತಾ ಹೋಗ್ತೀರಿ, ಪ್ರಚೋದನೆಗಳನ್ನು ಕೊಡ್ತಾ, ಎನ್ಕರೇಜ್ ಮಾಡ್ತಾ, ಅಥವಾ ಬೇರೆ ಬೇರೆ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾ, ಅಥವಾ ಬೇರೆ ಬೇರೆ ರೀತಿಯಾಗಿ ದಿಚ್ಚಿನಲ್ಲಿ ಯೋಚನೆ ಮಾಡೋದಕ್ಕೆ ಅವಕಾಶಗಳನ್ನ ಮಾಡ್ತಾ ನೀವೇನ್ ಮಾಡ್ತಾ ಹೋಗ್ತೀರಿ, ಶಿಕ್ಷಕರು ಅವುಗಳನ್ನ ಅನುಸರಿಸ ಹೋಗ್ತೀರಿ ಅಂತ ಹೇಳ್ಬೋದು. ದೇ ಆರ್ ದಿ ಇಂಡೈರೆಕ್ಟ್ ಎಫೆಕ್ಟ್ಸ್ ಆಫ್ ಮಾಡೆಲ್ಸ್. ಅವು ನೇರವಾಗಿ ಇಲ್ಲದೆ ಇದ್ರು ನೀವು ಪಾಠ ಯೋಜನೆಯಲ್ಲೆಲ್ಲ ಬರ್ದಿರ್ತೀರಿ, ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾ ಹೋಗ್ತೀರಿ, ಆ ವಿದ್ಯಾರ್ಥಿಗೆ ತಕ್ಕಂತೆ ಆಯಾ ಸಂದರ್ಭಗಳಲ್ಲಿ ಪೋಷಣೆಯನ್ನ ಮಾಡ್ತಾ ಹೋಗ್ತೀರಿ. ಪೋಷಣೆ ಅಂದ್ರೆ ಏನು, ಯು ಆರ್ ಗೋಯಿಂಗ್ ಟು ಗೈಡಿಂಗ್ ದಿ ಸ್ಟೂಡೆಂಟ್, providing the information, or through certain strategy you are going to be adopting, certain skills you are going to imbibing to elicit the whatever the knowledge that the student imbibed. ವಿದ್ಯಾರ್ಥಿ ಏನು ಅಲ್ಲಿ ಆ ಸಂದರ್ಭಗಳಲ್ಲಿ ಏನ್ ಮಾಡಿದ್ದಾನೆ, ಅವನು ಏನು ಅಳವಡಿಸಿಕೊಂಡಿದ್ದಾನೆ ಅಂತ ತಿಳ್ಕೊಬೇಕಂದ್ರೆ ಆಯಾ ಸಂದರ್ಭಗಳಿಗೆ ಕೆಲವೊಂದು ಬೋಧನೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿಯೇ ಕೆಲವೊಂದು ಅಂಶಗಳನ್ನ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಸೃಷ್ಟಿ ಮಾಡ್ಕೊಂತ ಹೋಗ್ತೀರಿ. ಯು ಆರ್ ಕ್ರಿಯೇಟಿಂಗ್ ಯುವರ್ ಓನ್ ಇನ್ಸ್ಟಂಟ್ ಗೈಡೆನ್ಸ್, motivation work, or any kind of the methodology or questioning as per the requirement during that particular learning juncture. ಸೊ ಹೀಗಾಗಿ ಇದಕ್ಕೆ ಏನಂತ ಕರಿತೀವಿ, ಪರೋಕ್ಷವಾಗಿರ್ತಕ್ಕಂತಹ ಪರಿಣಾಮ ಅಂತ ಹೇಳ್ತೀವಿ. ಇದನ್ನೇ ಇಲ್ಲಿ ಮತ್ತೊಮ್ಮೆ ಹೇಳಿದ್ದಾರೆ ಅವರು ಕನ್ನಡದಲ್ಲಿ. ಪ್ರತಿ ಮಾದರಿಯು, ಜಾಯ್ಸ್ ಮತ್ತು ವೇಲ್ ಪ್ರಕಾರ ಪ್ರತಿ ಮಾದರಿಯು ಎರಡು ರೀತಿಯ ಪರಿಣಾಮಗಳನ್ನು ಕಾಣುತ್ತದೆ. ಬೋಧನಾ ಪರಿಣಾಮ ಒಂದು, ಎರಡನೇದು ಪೋಷಣ ಪರಿಣಾಮಗಳು. ಅಥವಾ ಇದನ್ನೇ ಏನಂತಾರೆ ಇವರು, ಸೂಚನಾ. ಇದು ಸೂಚನಾ ಅಂತಾಗಿದೆ, ಇದು ಏನಾಗ್ಬೇಕು, ಇದು ಬೋಧನಾ ಆಗ್ಬೇಕು. ಓಕೆ, ಐ ವಿಲ್ ಚೇಂಜ್ ಇಟ್ ನೌ. ಓಕೆ, ಫೈನ್. ಓಕೆ, ಬೋಧನಾ ಪರಿಣಾಮಗಳು ಬೋಧನೆಯ ನೇರ ಪರಿಣಾಮಗಳಾಗಿವೆ. ನೀವೇನ್ ಬೋಧನೆ ಮಾಡ್ಬೇಕಂತೀರಿ ಅದರಿಂದ ಬರ್ತಕ್ಕಂತಹ ನೇರವಾಗಿರ್ತಕ್ಕಂಥ ಪರಿಣಾಮಗಳು. ಇವು ಚಟುವಟಿಕೆಗಳನ್ನು ಆಧರಿಸಿದ ವಿಷಯ ಮತ್ತು ಕೌಶಲ್ಯಗಳ ಮೇಲೆ ಏನಾಗಿದವು, ಇವು ಅವಲಂಬಿತವಾಗಿದವು. These are dependent altogether on that of the activities whatever you have provided based on that of the content and the skills. ವಿಷಯ ಮತ್ತು ಕೌಶಲ್ಯಗಳ ಮೇಲೆ ಇದು ಏನಾಗಿದೆ, ಇದು ಆಧಾರಿತವಾಗಿದೆ ಅಂತ ಹೇಳ್ತೀವಿ. ಎರಡನೇದು ಪೋಷಕ ಪರಿಣಾಮಗಳು ಕಲಿಕೆಯ ವಾತಾವರಣದ ಸೂಚ್ಯಗಳಾಗಿವೆ. ಸೊ ಇವು ಏನ್ ತಿಳಿಸ್ಕೊಡ್ತಾ ಇದಾವಪ್ಪ ಅಂದ್ರ, ಈ ಪರಿಣಾಮಗಳು ಏನೇನ್ ಕಂಡು ಬರ್ತಾ ಇದಾವ ಅಂತ ಅಂದ್ರೆ ಇವು ಪರೋಕ್ಷವಾಗಿರ್ತಾವ, ನೇರವಾಗಿ ಇರೋದಿಲ್ಲ. ಆದಾಗ್ಯೂ ಕೂಡ ಏನಾಗ್ತಾ ಹೋಗ್ತೈತಿ, ಕೆಲವೊಂದು ಸಂಗತಿಗಳನ್ನ ನೀವು ಈಗ ಉದಾಹರಣೆಗೆ ನೀವು ಒಂದು ಏನಪ್ಪಾ ಅಂತಂದ್ರೆ ಈಗ ನೀವು ಒಂದು ಸ್ಪೇಸ್ ಸೆಟಲೈಟ್, ಇಲ್ಲಿ ನೀವು ಸ್ಪೇಸ್ ಸೆಟಲೈಟ್ ಗಳನ್ನ ಹೋಗ್ತಾ ಇರ್ತೀರಿ. ನೀವು ಆಕಾಶದಲ್ಲಿ, ರಾತ್ರಿ ಆಕಾಶದಲ್ಲಿ ಬೇರೆ ಬೇರೆ ರೀತಿಯ ಗ್ರಹಗಳು, ನಕ್ಷತ್ರ ಪುಂಜಗಳನ್ನ ನೋಡ್ತಾ ಇರ್ತೀರಿ, ಹೌದಾ? ಅದು ಒಂದು ಕಲಿಕೆಯ ವಾತಾವರಣ ಅಂತ ಕೊಡ್ತೀರಿ. ಅವಾಗ ನೀವು ಟೆಲಿಸ್ಕೋಪ್ ಅನ್ನ ವಿದ್ಯಾರ್ಥಿಗಳಿಗೆ ಕೊಡ್ತೀರಿ. ಟೆಲಿಸ್ಕೋಪ್ ವಿದ್ಯಾರ್ಥಿಗಳಿಗೆ ನೀವು ಅನುಭವಗಳನ್ನ ಕೊಡ್ತೀರಿ, ಚಟುವಟಿಕೆಗಳನ್ನ ಕೊಡ್ತೀರಿ, ನೋಡಂತ ಹೇಳ್ತೀರಿ. ಸೊ ಅವಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ನೋಡ್ಬೋದು, ನೀವು ಇದು ದಿನನಿತ್ಯ ಪೇಪರ್ ನಲ್ಲಿನೂ ಕೂಡ ನೋಡ್ತಿರ್ತೀರಿ ನೀವು. 12 ನಕ್ಷತ್ರ ಪುಂಜಗಳು, ಮಿಥುನ, ಮೀನ ರಾಶಿ, ಕನ್ಯಾ, ತುಲಾ ಇವುಗಳನ್ನ ನೋಡ್ರಿ, ಅವುಗಳ ಆಕಾರಗಳನ್ನ ನೋಡ್ರಿ ಅಂತ ಹೇಳ್ತೀರಿ. ಅವುಗಳನ್ನ ನೋಡಿದ ನಂತರ ಅವ್ರಿಗೆ ಏನ್ ಅನಿಸ್ತಿರ್ತೈತಿ, ಖುಷಿ ಅನಿಸ್ತಿರ್ತೈತಿ. ಜೊತೆಗೆ ಅವು ಚಿತ್ರ ರಚಿಸಂತ ಹೇಳ್ತೀರಿ, ಹೌದಾ? ಏನ್ ಅನಿಸುತ್ತೆ, ಈ ಖುಷಿ ಅನ್ನೋದು, ಆಸಕ್ತಿ ಅನ್ನೋದು, ಇದು ಕೂಡ ಏನಾಗ್ತಾ ಹೋಗ್ತೈತಿ, ಇದು ಒಂದು ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಪರಿಣಾಮಗಳು ಆಗಿದವು. ಇವು ಪೋಷಕ ಪರಿಣಾಮಗಳು. ಇವುಗಳನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತೈತಿ, ಈ ಒಂದು ಇದರಿಂದ ಬೆಳೆಸಬೇಕಾಗ್ತೈತಿ. ಸೊ ವಿತ್ ದಿಸ್ ಒನ್
today I am going to winding up my session of presentation. ಸೊ ಈ ಮೂಲಕವಾಗಿ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಈ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಮಾಡಲ್ಸ್ ಆಫ್ ಟೀಚಿಂಗ್, ಬೋಧನಾ ಮಾದರಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಮುಖ್ಯವಾಗಿ ಸೊ ಮೇನ್ಲಿ ವಿ ಲರ್ನ್ ಅಬೌಟ್ ದಿ ಡೆಫಿನೇಷನ್ಸ್ ಆಫ್ ದಿ ಮಾಡಲ್ಸ್ ಆಫ್ ಲರ್ನಿಂಗ್ and importantly what are the main characteristics and also the meaning of the what we call as this model of teaching. ಅಂದ್ರೆ ಮುಖ್ಯವಾಗಿ ಈ ಒಂದು ಅರ್ಥ ವ್ಯಾಖ್ಯೆಗಳು, ಅದರ ಜೊತೆಗೆ ಅದರಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಇನ್ನಿತರ ಅಂಶಗಳು ಅಂದ್ರೆ ವಿಶೇಷತೆಗಳು, ದ ಸ್ಪೆಸಿಫಿಕೇಶನ್ಸ್ ಆಫ್ ಡಿಫರೆಂಟ್ ಟೈಪ್ ಆಫ್ ದ ಮಾಡಲ್ಸ್ ಆಫ್ ಟೀಚಿಂಗ್ ದಟ್ ವಿ ಲರ್ನ್ ಇಟ್. ಹೌದಾ? ಈ ಮಾಡಲ್ಸ್ ಆಫ್ ಟೀಚಿಂಗ್, ಬೋಧನಾ ಮಾದರಿಗಳ ಪ್ರಮುಖವಾಗಿರ್ತಕ್ಕಂಥ ವಿಶೇಷತೆಗಳನ್ನು ನೋಡಿದೀವಿ. ಅದ್ರ ಜೊತೆಗೆ ಪರೋಕ್ಷ ಪರಿಣಾಮಗಳು, ಡೈರೆಕ್ಟ್ ವಾಟ್ ಎವರ್ ದೀಸ್ ವಾಟ್ ವಿ ಕಾಲ್ ಎಸ್ ಡೈರೆಕ್ಟ್ ಎಫೆಕ್ಟ್ಸ್ ಅಂಡ್ ಇಂಡೈರೆಕ್ಟ್ ಎಫೆಕ್ಟ್ಸ್, ನೇರ ಮತ್ತು ಪರೋಕ್ಷ ಪರಿಣಾಮಗಳನ್ನು ಕೂಡ ಈ ಬೋಧನಾ ಮಾದರಿಗಳು ಯಾವ ರೀತಿಯಾಗಿ ಮಾಡ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ನಾವಿಲ್ಲಿ ನೋಡಿದ್ವಿ. ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ಯು ಕ್ಯಾನ್ ಆಸ್ಕ್ ಮೀ ರೈಟ್ ನೌ ಹಿಯರ್. ಓಕೆ, ನಾನು ನಿಮ್ಗೊಂದು 2 ನಿಮಿಷ ಟೈಮ್ ಕೊಡ್ತೀನಿ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ಏನ್ ಮಾಡ್ಬೋದು, ನೀವು ನನಗೆ ಕೇಳ್ಬಹುದು. ನಿಮ್ ಸರ್ ಇದಾರಣ? ಅದಾರ? ಓಕೆ, ನಮಸ್ತೆ ಸರ್. ನೋಡ್ರಿ ಎಷ್ಟ್ ಚಂದ ಅನ್ಸುತ್ತೆ ಇಲ್ಲೆಲ್ಲ, ಇಷ್ಟು ಜನ ನಿಮ್ ಸ್ಟೂಡೆಂಟ್ ಇದೀವಿ, ನಾವಿದೀವಿ. ಗಂಟಿ ಸರ್. ಸರ್ ಹೇಳಿ ಸರ್. ಖುಷಿ ಆಯ್ತು ನೀವು ಬಂದದ್ದು. ಅಂದ್ರೆ ನಿಮ್ ಸ್ಟೂಡೆಂಟ್ಸ್ಗೂ ಕೂಡ ಏನಾಗ್ತೈತಿ, ಇದು ಪ್ರಚೋದನೆಯನ್ನ ಕೊಡ್ತೈತಿ. ಇದು ದಿಸ್ ಇಸ್ ಇಂಡೈರೆಕ್ಟ್ ಇಫೆಕ್ಟ್ ಆಫ್ ಪಾರ್ಟಿಸಿಪೇಷನ್. ಹೌದು ಸರ್, ಹೌದು ಸರ್. ಇದು ಕೂಡ ಇಂಡೈರೆಕ್ಟ್. ನಮ್ ಸರೇ ಬರ್ತಾರೆ, ನಾವ್ ಯಾಕೆ ಬಿಡಬೇಕು ಅಂತ ಹೇಳಿ ಎಲ್ಲರೂ ಒಂದು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ರಿ ಬೋಧನಾ ಮಾದರಿಗಳ ಬಗ್ಗೆ, ವಿದ್ಯಾರ್ಥಿಗೂ ಸ್ವಲ್ಪ ಗೊತ್ತಾಗ್ಲಿ. ಅಲ್ಲ ಸರ್, ಈಗ ಅಲ್ಲ ಗೊತ್ತಾಗುತ್ತೆ ಸರ್. ಮತ್ತೆ ಆಮೇಲೆ ಈಗ ನಿಮ್ಮ ಹೇಳ್ತಕ್ಕಂಥ ಅಂಶಗಳದಲ್ಲ ಸರ್, ಇದು ಬೋಧನಾ ಮಾದರಿ ಆಗಿರ್ಬೋದು, ಮೊನ್ನೆ 5 ಮಾಡಲ್ಗಳನ್ನ ಕುರಿತು ಚರ್ಚೆ ಮಾಡಿದ್ರಲ್ಲ, ಹಾನ್ರಿ, ಇವು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಅಗತ್ಯ ಇದೆ ಸರ್. ನಮಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲ ಗೊತ್ತಿದೆ, ನಿಮ್ದೇನ್ ಸಮಸ್ಯೆ ಇಲ್ಲ. ಅಲ್ಲಲ್ಲ, ಇಲ್ಲ ಹಾಗಂತಲ್ಲ ಸರ್ ಅದು. ಆಮೇಲೆ ಕಲಿಕೆ ಅನ್ನೋದು ನಿರಂತರ ಇರ್ತಲ್ಲ ಸರ್. ಹೊಸ ಹೊಸದನ್ನ ನೀವು ಆಗಾಗ ಹೇಳ್ತಾ ಇರ್ತಿರ್ಲ ಸರ್. ಬೋಧನಾ ಫೀಲ್ಡ್ ಆ ಫೀಲ್ಡ್ ನಾಗ ಇರೋದ್ರಿಂದ ಸರ್, ನಾವು ಆ ಫೀಲ್ಡ್ ನಾಗ ಇರೋದ್ರಿಂದ ಹೊಸ ಹೊಸದನ್ನ ನಾವು ಮತ್ತೆ ಅಲ್ಲಿ ನೀವೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಸುಮಾರು 10-15 ವರ್ಷಗಳಿಂದ ನೀವು ಪಾಠ ಬೋಧನೆ ಇರೋದ್ರಿಂದ, ಮತ್ತೆ ಆಮೇಲೆ ನಿಮ್ಮೆಲ್ಲಾ ಅನುಭವ ನಮ್ಗೆ ಬೇಕು ಸರ್. ನಿಮ್ ಮಾರ್ಗದರ್ಶನ ಬೇಕು ನಮ್ಗೆಲ್ಲರಿಗೂ. ಆಮೇಲೆ ಮುಂದಿನ ದಿನಮಾನದೊಳಗೆ ನಮ್ಗೆಲ್ಲ ಇಲ್ಲ ಹಂಚಿಕೊಳ್ಳೋದು ಬಹಳ ಮುಖ್ಯ. ಹೇಳ್ರಮ್ಮ ಏನ? ಹೌದು ಸರ್, ಹೌದು ಸರ್, ಹೌದು. ಓಕೆ, ಏನು ಕೇಳ್ತೀರಿ? ಪ್ರಶ್ನೆಗಳಿದಾವ ಅಮ್ಮ ಎಲ್ಲರೂ? ಸಿಡ್ತಿ ಯಾಕ ಗಪ್ಪದಲ್ರಿ ಸರ್ ಇವತ್ತು? ಇಬ್ರು ಸುಡ್ತಿ ಇದೇನೋ? ಇಬ್ರು ಸುಡ್ತಿ ಇದೀರಿ? ಒಬ್ರು ಶ್ರುತಿ ಇವತ್ತು ಜಾಯ್ನ್ ಆಗಿದ್ದಾರೆ. ಇನ್ನೊಬ್ರು ನೀಲ ವಾಟ್ ಎವರ್ ಐ ಡೋಂಟ್ ನೋ. ಓಕೆ, ನೀಲಂ ನಮ್ಮರ್ ಅವ್ರು ಇದಾರೆ. ಓಕೆ 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 ಓಕೆ, ಥ್ಯಾಂಕ್ ಯು. ಏನ್ ಇಲ್ದಿದ್ರೆ ಕೇಳಿ. ಫ್ಯೂ ಸೆಕೆಂಡ್ಸ್ ಆರ್ ಲೆಫ್ಟ್ ನೌ ಹಿಯರ್. ನಾನು ಹೋಗ್ಬೇಕು ಕಾಲೇಜಿಗೆ. ಇಲ್ದಿದ್ರೆ ಐ ವಿಲ್ ವೈಂಡ್ ಅಪ್. ಶಾಲ್ ಐ ವೈಂಡ್ ಅಪ್ ಸರ್? ಮುಗಿಸೋಣ ಹಾಗಾದ್ರೆ. ಹಾ, ಹೇಳಮ್ಮ. ಇದು ಬೋಧನಾ ಮಾದರಿ ಕೇವಲ ಚಟುವಟಿಕೆಗೆ ಮಾಡಕ್ ಅಷ್ಟ ಇದೆ ಹೆಲ್ಪ್ ಆಗ್ತದೇನ್ರಿ ಸರ್? ಈ ಚಟುವಟಿಕೆ ಅಂತ ಆಗಲ್ಲ. ಅಲ್ಲಿ ಏನಿರ್ತೈತಿ ಯಾವಾಗ್ಲೂ ಕೂಡ ಬೋಧನಾ ಮಾದರಿಯಲ್ಲಿ ಮುಖ್ಯವಾಗಿ ಪಠ್ಯಕ್ರಮ ಬಹಳ ಮುಖ್ಯ. ಕರಿಕ್ಯುಲಮ್, ಶೇಪ್ ಆಫ್ ದ ಕರಿಕ್ಯುಲಮ್. ಈ ಒಂದು ಕರಿಕ್ಯುಲಮ್ ಅನ್ನೋದು ಯಾವಾಗ್ಲೂ ಕೂಡ ನೀವೇನ್ ತಿಳ್ಕೊಬಾರ್ದು, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನೈತಿ ಅಷ್ಟ ಅಂತ ತಿಳ್ಕೊಬಾರ್ದು ಫಸ್ಟ್ ಆಫ್ ಆಲ್. ಹೌದಾ? ಆ ಕರಿಕ್ಯುಲಮ್ ಏನಿರಬಹುದು, ನಿಮ್ಮ ದಿನನಿತ್ಯದ ಉದಾಹರಣೆಗಳನ್ನು ತೆಗೆದುಕೊಂಡು ನೀವು ಅದರಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದ ಅಂಶಗಳನ್ನ ಸೇರ್ಪಡಿಸ್ಬೇಕು. ಅದಕ್ಕೆ ಕರಿಕ್ಯುಲಮ್ ಯಾವಾಗ್ಲೂ ಕೂಡ ಏನಿರ್ತೈತಿ, ಅದರ ವ್ಯಾಪ್ತಿ ಅತ್ಯಂತ ವಿಸ್ತಾರವಾಗಿರ್ತೈತಿ. ಆದ್ರೆ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಏನ್ ಮಾಡಿರ್ತಾರೆ, ಈ ಪಠ್ಯ ಪುಸ್ತಕವನ್ನು ಬರೆದಿರೋದ್ರಿಂದ ಅದಕ್ಕೆ ಹೆಚ್ಚಿನ ಏನಿರ್ತೈತಿ, ಅದಕ್ಕೆ ಪ್ರಾಶಸ್ತ್ಯ ಇರ್ತೈತಿ ಯಾವಾಗ್ಲೂ ಕೂಡ. ಓಕೆ, ಅದ್ರ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂತಹ ಆಯಾ ಸಂದರ್ಭಗಳ ಆಯಾ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಸೂಕ್ತವಾಗಿರ್ತಕ್ಕಂಥದ್ದು ಅನುಸರಿಸಬಹುದು ನೀವು ಕೂಡ ಇಲ್ಲಿ.
ಹೌದಾ? ಅದ್ರ ಮೇಲೆ ಏನಾಗ್ತಾ ಹೋಗ್ತೈತಿ, ಚಟುವಟಿಕೆಗಳು ಕಂಡು ಬರ್ತಾ ಹೋಗ್ತಾವ. ಆ ಚಟುವಟಿಕೆಗಳು ಇನ್ನೂ ಹಂತಗಳು ಹೇಳಿಲ್ಲ ನಾನೀಗ. ಮಾದರಿ, ಸಾಕಷ್ಟು ಮಾದರಿಯ ವಿಧಗಳದಾವು. ಪ್ರತಿಯೊಂದು ಮಾದರಿಗೂ ಕೂಡ ಏನಿದಾವು, ಉದ್ದೇಶಗಳಿದಾವು, ಅದಕ್ಕೆ ಹಂತಗಳಿದಾವು, ಅದಕ್ಕೆ ಸಾಮಾಜಿಕ ವ್ಯವಸ್ಥೆ ಇದೆ, ಹೌದಾ, ಬೆಂಬಲಿತ ವ್ಯವಸ್ಥೆ ಇದೆ. ಅವುಗಳನ್ನು ಹೇಗೆಲ್ಲ ನೀವು ಒಂದೊಂದಾಗಿ ಕೊಡ್ತೀರಿ ಅನ್ನೋದನ್ನು ಕೂಡ ಏನ್ ಮಾಡ್ಬೇಕಾಗ್ತೈತಿ, ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. ನಾವ್ ಈಗ ಏನಾಗ್ತೈತಿ, ಮುಖ್ಯವಾಗಿ ತರಗತಿಗಳಲ್ಲಿ ಯಾವಾಗಲೂ ಕೂಡ ಏನ್ ಮಾಡ್ತೀವಿ, ನಾವು ಹೋಗಿ ಟೀಚರ್ ಸೆಂಟ್ರಿಕ್ ಅನ್ನ ಮಾಡಿಬಿಡ್ತೀವಿ. ನೀವು ಸ್ಟೂಡೆಂಟ್ ಸೆಂಟ್ರಿಕ್ ಎಷ್ಟ ಮಾಡಂದ್ರೆ ಸ್ಟೂಡೆಂಟ್ ಕೇಳುವುದಿಲ್ಲ, ವಾತಾವರಣ ಸರಿ ಇರುವುದಿಲ್ಲ ಅಲ್ಲಿ. ಅರ್ಥತಲ ಹೇಳಕತ್ತಿದ್ದು, ಅಲ್ಲಿ ಎಲ್ಲ ಕಿಕ್ಕಿರಿದು ತುಂಬಿರ್ತಾರ ವಿದ್ಯಾರ್ಥಿಗಳು, ನಿಮ್ಗೆ ಅವಕಾಶಗಳು ಸಿಗುದಿಲ್ಲ. ಎಲ್ಲಾ ಮಾಡಾಕ್ ಹೊಂಟ್ರ ಅಲ್ಲಿ ಗೊಂದಲ ಏರ್ಪಟ್ ಬಿಡ್ತೈತಿ, ಗಲಾಟೆ ಮಾಡಾಕ್ ಸ್ಟಾರ್ಟ್ ಮಾಡ್ತಾರ. ಅದಕ್ಕೆ ನೀವೇನ್ ಮಾಡ್ಬಿಡ್ತೀರಿ, ಸುಮ್ನೆ ಸಾಮಾನ್ಯವಾಗಿ ಏನ್ ಮಾಡ್ಬಿಡ್ತೀರಿ, ಬಾಯಿ ಮುಚ್ಚಿಸ್ಕೊಂಡು ಅವ್ರ ಗಪ್ ಕುಂದ್ರ ಅಂತ ಹೇಳಿ ಏನ್ ಮಾಡ್ಬಿಡ್ತೀರಿ, ನಿಮ್ಗೆ ಏನ್ ಹೇಳ್ಬೇಕಾಗೈತೆ ಅಟ್ ಹೇಳಿ ನಿಮ್ಗೂ ಏನ್ ಮಾಡ್ಬೇಕಾಗಿರ್ತೈತಿ, ಈಗ ಬೋಧನೆ ಮಾಡಿದ ಹೋಗಿ ಅಲ್ಲಿ ವಿದ್ಯಾರ್ಥಿಗಳು ಮುಂದೆ ನಿಂತಾಗ ನಿಮ್ ಕೈಕಾಲ ನಡಕ್ತಿರ್ತಾವ. ಬಡ ಏನ್ ಮಾಡ್ಬಿಡ್ತೀರಿ, ಬಡ ಏನ್ ಬೇಕಾದನ್ನ ಸ್ವಲ್ಪ ಏಟ್ ಬರೋದು, ಎಷ್ಟ್ ಹೇಳ್ಬೇಕಷ್ಟ್ ಹೇಳಿ ನೀವು ಬಂದ್ಬಿಡ್ತೀರಿ. ಆದ್ರೆ ಇದು ಆತರ ಆಗೋದಲ್ಲ. ಗೊತ್ತಲ್ಲಮ್ಮ ಹೇಳಿದ್ದು? ಓಕೆ ಸರ್. ಸರ್, MPK ಅವರ ಪ್ರಕಾರ ಬೋಧನಾ ಮಾದರಿಗಳು ಎಂಬುದು ಕಲಿಕಾ ಪ್ರಕ್ರಿಯೆಗಳಲ್ಲಿ ಒಂದು ಪರಸ್ಪರ ಅಂತರ್ ಸಂಬಂಧವುಳ್ಳುವಂತಹ ವಿವಿಧ ಭಾಗಗಳ ವ್ಯವಸ್ಥಿತ ಕ್ರಮಬದ್ಧವಾದ ಜೋಡಣೆಯಾಗಿದೆ ಅಂತ ಹೇಳ. ಹೌದು ಹೌದು ಹೌದು. ಅದು ಯಾಕೆ ಆತರ ಅಂತರ್ ಸಂಬಂಧ ಅಂತರ್ ಸಂಬಂಧ ಅಂತಂದ್ರ, ಇಲ್ಲಿ ಏನಿರ್ತೈತಿ, ಒಂದು ಸ್ಟೆಪ್ ನಲ್ಲಿ ಆ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಅಷ್ಟು ಕಂಪ್ಲೀಟ್ ಚಟುವಟಿಕೆಗಳನ್ನ ಅವನು ಅಲ್ಲಿ ತೊಡಗಿಸಲೇಬೇಕು. ಇನ್ನೊಂದು ಚಟುವಟಿಕೆ ಹೋಗ್ಬೇಕಂದ್ರೆ ಅದಕ್ಕೂ ಆ ಚಟುವಟಿಕೆಯಲ್ಲಿ ಮತ್ತೆ ಹಲವಾರು ಏನಾಗಿರ್ತಾವ ಅಂಶಗಳು ಅಂತರ್ ಸಂಬಂಧವನ್ನ ಹೊಂದಿರ್ತಾವ. ನೀವು ಯಾವ ರೀತಿ ವಿಧಾನವನ್ನ ಅನುಸರಿಸ್ತೀರಿ ಅದು ಸಂಬಂಧ ಇರ್ತೈತಿ. ಯಾವ ಒಂದು ವಿಷಯಕ್ಕೆ ಯಾವ ವಿಧಾನ ಸೂಕ್ತ ಇರ್ತೈತಿ ಅದು ಇನ್ನೊಂದು ಸಂಬಂಧ ಇರ್ತೈತಿ. ನೀವು ವಿದ್ಯಾರ್ಥಿಗಳಿಗೆ ಏನೇನು ಫೆಸಿಲಿಟೀಸ್ ಕೊಡ್ತೀರಿ ಅದಕ್ಕೆ ಸಂಬಂಧ ಇರ್ತೈತಿ. ನೀವು ಹೇಗೆ ಆ ಚಟುವಟಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೇಗೆ ಅವ್ರಿಗೆ ಪ್ರೋತ್ಸಾಹ ಮಾಡ್ತೀರಿ ಅದನ್ನ ಸಂಬಂಧ ಇರ್ತೈತಿ. ನೀವು ಅವ್ರಿಗೆ ಹೆಂಗ ಮೋಟಿವೇಟ್ ಮಾಡ್ತಾ ಇರ್ತೀರಿ, ಹೌದಾ, ನೀವು ವಾತಾವರಣವನ್ನು ಹೇಗೆ ಕೊಡ್ತೀರಿ, ಯಾವ ವಿಧಾನವನ್ನ ಅನುಸರಿಸ್ತೀರಿ, ಯಾವುದನ್ನು ಪ್ರಥಮವಾಗಿ ತೆಗೆದುಕೊಳ್ತೀರಿ, ಇವೆಲ್ಲವುಗಳು ಏನಾಗ್ತಾ ಇರ್ತವೆ, ಯಾವಾಗಲೂ ಕೂಡ ಅಂತರ್ ಸಂಬಂಧಗಳನ್ನ ಹೊಂದಿದೆ ಅಂತ ಹೇಳ್ತೀವಿ. ಓಕೆ. So with this one, okay, dear students, I am going to wind up the sessions here. Thank you very much for giving me this opportunity. Good day and thank you, sir. ನಮ್ಮ ಗಂಟಿ ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ಪಡಿಸ್ತಾ ಇದ್ದೀನಿ, ಹೇಳ್ತೀನಿ. Thank you once again for joining my session. Thank you very much. Bye bye, sir. Take care. Thank you, sir. Thank you, sir. Thank you.